Hari Ram, Hare Krishna, Namaste. Welcome to the Navodaya coaching class. Mental ability test, lesson number 3, pattern completion. Okay, children, let us move on to the pattern completion. Yesterday's homework. ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ದೆ ಅಲ್ಲ, ಸೊ ಹೋಮ್ವರ್ಕಿಗೆ ರಿಟರ್ನ್ ಆಗೋಣ. ಇನ್ ದಟ್ ಫಸ್ಟ್ ಕ್ವಶನ್ 16th ಕ್ವಶನ್. ಎಸ್, ಆನ್ಸರ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ವೆರಿ ಗುಡ್. ಹಂಗಂದರೆ ನೀವೆಲ್ಲರೂ ಮನೇಲಿ ಕೂತ್ಕೊಂಡು ಓದ್ತಾ ಇದ್ದೀರಾ ಅನ್ನೋದಾಯಿತು. ಸೊ ಎಲ್ಲರೂ ಅಷ್ಟೇ, ಯಾರು ಚಾನಲ್ನ ಓಪನ್ ಮಾಡಿ ಲೆಸನ್ಸ್ನೆಲ್ಲ ನೀಟಾಗಿ ನೋಡ್ತೀರಾ ಅವರು ಕಮೆಂಟ್ ಮಾಡಿ, ಮರಿಬೇಡಿ. ಕಮೆಂಟ್ ಮಾಡೋದಕ್ಕೇನು ತುಂಬ ಕಷ್ಟಪಡಬೇಕಾಗಿಲ್ಲ. ಜಸ್ಟ್ ಕ್ವಶನ್ ನಂಬರ್ ಹಾಕಿಬಿಟ್ಟು ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದೀರಾ ಆ ಆಪ್ಷನ್ನ ಮೆನ್ಷನ್ ಮಾಡಿದ್ರೆ, ಮೆಸೇಜ್ ಮಾಡ್ತಿರಲ್ಲ ಸೇಮ್ ಅದೇ ಥರ ಇರುತ್ತೆ, ಸೆಂಡ್ ಮಾಡಿದ್ರೆ ಆಯಿತು. ಓಕೆನಾ? ಸೊ ನೆಕ್ಸ್ಟ್ ಫಸ್ಟ್ ಕ್ವಶನ್ 16th one. So here the answer is B, pattern completion ಅಲ್ಲಿ. So this one answer is B, 16th one B. Yes, no? So next to 17th one. 17th, yes, D. ಸೊ ಡೈರೆಕ್ಷನ್ ವೈಸ್ ತೊಗೊಂಡ್ರೆ ಸಿ ಮತ್ತು ಡಿ ಎರಡೇ ಸಿಗೋದು. ಅದರಲ್ಲಿ ಆಪ್ಷನ್ಸ್ನ ನೋಡಿದಾಗ ಇನ್ನರ್ ಸೈಡ್ ವಿ ಹ್ಯಾವ್ 2 lines, ಸೊ ಹಾಗಾಗಿ ಡಿ. ಆ್ಯಂಡ್ ಕ್ವಶನ್ ನಂಬರ್ 18th ಆನ್ಸರ್ ಈಸ್ ಎ. ಇವರು ಆಲ್ಸೋ ಡೈರೆಕ್ಷನ್ ಅಂತ ತೊಗೊಂಡಾಗ ಎ ಮತ್ತು ಸಿ ಇವೆರಡೇ ಬರೋದು ಆ ಡೈರೆಕ್ಷನಲ್ಲಿ. ಸೊ ಅದರಲ್ಲಿ ಡಿಫ್ರೆನ್ಸ್ನ ನೋಡಿದಾಗ ನೀವು ಇನ್ನರ್ ಸ್ಕ್ವೇರ್ ಇದೆಯಲ್ಲ, ಇನ್ನರ್ ಸ್ಕ್ವೇರ್ ಕೂಡ ಬರಬೇಕು. ಇಯರ್ ಇಟ್ ಈಸ್ ನಾಟ್ ದೇರ್, ಇನ್ನರ್ ಸ್ಕ್ವೇರ್ ಇಲ್ಲ. ಸೊ ಹಾಗಾಗಿ A, 18th one, A. Now 19th one. So 19th one answer A. ಸೊ ಇಲ್ಲಿ ಡೈರೆಕ್ಷನ್ಸ್ ವೈಸ್ ತೊಗೊಂಡ್ರೆ ಯು ಹ್ಯಾವ್ ಓನ್ಲಿ 2, ಎ ಮತ್ತು ಬಿ ಎರಡೇ ಇರೋದು. ಸೊ ಅದರಲ್ಲಿ ಲೈನ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡಬೇಕು. ಸರ್ಕಲ್ಸ್ ಓಕೆ, ಸರ್ಕಲ್ಸ್ ಕೂಡ ಬಿ ಅಲ್ಲಿ ಚೇಂಜ್ ಇದೆ. ಒಂದು ಇಲ್ಲಿ ಬರಬೇಕಿತ್ತು, ಇಲ್ಲ. ಸೊ ಇದು ಇಲ್ಲಿ ಇರಬೇಕಿತ್ತಿಲ್ಲ. ಸೊ ಹಾಗಾಗಿ ಎ ಇಸ್ ದ ಆಪ್ಷನ್. ಸೊ ಅಲ್ಲಿ ಡೈರೆಕ್ಷನ್ಸ್ನ ಕೂಡ ನೋಡಬೇಕಾಗತ್ತೆ. ಡೈರೆಕ್ಷನ್ ಅದೊಂದೇ ಸರಿಯಾಗಿರೋದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 20 ಆನ್ಸರ್ ಎ. ಸೊ ಯಾಕೆ ಎ? ಸೊ ಡೈರೆಕ್ಷನ್ ವೈಸ್ ತೊಗೊಂಡ್ರೆ ಅದೊಂದೇ ಇರೋದು ಅಲ್ವಾ. ಸೊ ಇನ್ಯಾವುದು ಕೂಡ ಡೈರೆಕ್ಷನ್ ವೈಸ್ ಆ ಥರ ಇಲ್ಲ. ಸೊ ಹಾಗಾಗಿ ಎ. ಇಲ್ಲೇನು ಕಾಂಪಿಟೇಷನ್ ಕೂಡ ಇಲ್ಲ, ನೋಡಿದ ತಕ್ಷಣ ಆನ್ಸರ್ ಸಿಗುತ್ತೆ. ಬಟ್ ಅಬ್ಸರ್ವೇಷನ್, ಡೈರೆಕ್ಷನ್ ಅಬ್ಸರ್ವ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. Next question 21 answer is D. ಓಕೆ, ಸೊ ಡೈರೆಕ್ಷನ್ ವೈಸ್ ತಗೊಂಡ್ರೆ ಎ ಮತ್ತು ಡಿ ಎರಡೇ ಇರೋದು. ಇನ್ ಎ ವಿ ಹ್ಯಾವ್ ಸ್ಮಾಲ್ ಸ್ಕ್ವೇರ್. ಎಸ್, ನೋ ಸ್ಮಾಲ್ ಇದೆ ಸ್ಕ್ವೇರು. ಸೊ ಹಾಗಾಗಿ ಇಟ್ ಇಸ್ ನಾಟ್, ಡಿ ಇಸ್ ದ ಆನ್ಸರ್. ಸೊ ಕ್ವಶನ್ ನಂಬರ್ 22 ಆನ್ಸರ್ ಈಸ್ ಬಿ. ಆನ್ಸರ್ ಈಸ್ ಬಿ. ವೈ ಬಿ? ಎಸ್, ಡೈರೆಕ್ಷನ್ ಅಂತ ಚೆಕ್ ಮಾಡಿದಾಗ ಡೈರೆಕ್ಷನ್ ನಮಗೆ ಅದೊಂದೇ, ಈ ಥರನೇ ಡೈರೆಕ್ಷನ್ ಮೀನ್ಸ್ ಈ ಒಂದು ಪಾರ್ಟ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಹೀಗೆ ಬರಬೇಕು. ಸೊ ಅದಿರೋದು ಅದು ಒಂದೇ, ಇನ್ಯಾವುದೂ ಇಲ್ಲ. ಓಕೆ, ಸೊ ದ್ಯಾಟ್ ಎ, ಸಾರಿ ಬಿ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ನಂಬರ್ 23. ಸೊ 23 ಆನ್ಸರ್ ಇಸ್ ಎಸ್ ಸಿ. ಸೊ ಇಲ್ಲಿ ಡೈರೆಕ್ಷನ್ ಅಂತ ಹೇಳಿದ್ರೆ ಎಲ್ಲ ಒಂದೇ ಥರ ಇದೆ, ಬಿಕಾಸ್ ಎಲ್ಲ ಬಾಕ್ಸಸಲ್ಲೂ ಕೂಡ ಯು ಹ್ಯಾವ್ ಟು ಅಬ್ಸರ್ವ್ ದ ಶೇಡೆಡ್ ಪಾರ್ಟ್. ಸೊ ಆ ಶೇಡೆಡ್ ಪಾರ್ಟ್ಸ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಸ್ಕ್ವೇರ್ಸ್ನ ತೊಗೊಂಡ್ರೆ, ಒಳಗಡೆ ಇರೋ ಸ್ಕ್ವೇರ್ಸ್ ಆ್ಯಂಡ್ ಲೈನ್ಸ್ನ ತೊಗೊಂಡ್ರೆ ನಿಮಗೆ ಕಾಂಪಿಟೇಷನ್ ಬಂದು ಎ ಮತ್ತು ಸಿ ಇರುತ್ತೆ ಅಲ್ವಾ. ಎ ಮತ್ತು ಸಿ ಆ್ಯಂಡ್ ಡಿ ಆಲ್ಸೋ. ಬಿ ಆಗೋಕ್ಕೆ ಚಾನ್ಸೇ ಇಲ್ಲ. ನಾವು ಯು ಹ್ಯಾವ್ ಟು ಅಬ್ಸರ್ವ್ ದ ಶೇಡೆಡ್ ಪಾರ್ಟ್. ಶೇಡೆಡ್ ಪಾರ್ಟ್ನ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ನೋಡ್ಬೋದು ನೀವು ಈ ಒಂದು ಕ್ವಶನ್ ಫಿಗರಲ್ಲಿ. ಸೊ ಇಲ್ಲಿ ನೋಡಿ, ಆಪೋಸಿಟ್ ಸೈಡ್ಸಲ್ಲಿ ದ ಕಾರ್ನರ್ ಕನೆಕ್ಟ್ ಆಗಿದೆ. ಸೊ ಇಲ್ಲೂ ಕೂಡ ಹಿಂಗೆ ಬರಬೇಕು. ಆ್ಯಂಡ್ ಇಲ್ಲೂ ಕೂಡ ಸೊ ಈ ಥರ ಟ್ರಯಾಂಗಲ್ ಶೇಪ್ನ ಫಾರ್ಮ್ ಆಗಿದೆ. ಸೊ ಇಲ್ಲೂ ಕೂಡ ಟ್ರಯಾಂಗಲ್ ಶೇಪ್ನ ಫಾರ್ಮ್ ಮಾಡಬೇಕು. ಸೊ ಇಷ್ಟಿರಬೇಕು. ಇನ್ನು ಮಿಕ್ಕಿದಾಗೆ ಒಳಗಡೆ ಡೈಮಂಡ್ ಶೇಪು ಅದೇ ಥರ ಬರುತ್ತೆ, ಸ್ಕ್ವೇರ್, ಸರ್ಕಲ್ಲು ಆ್ಯಂಡ್ ಲೈನ್ಸ್. ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಓನ್ಲಿ ಯು ಹ್ಯಾವ್ ಟು ಅಬ್ಸರ್ವ್ ದ ಶೇಡೆಡ್ ಪಾರ್ಟ್. ಶೇಡೆಡ್ ಪಾರ್ಟ್ನ ತೊಗೊಂಡಾಗ ಒಳಗಡೆ 2 ಶೇಡೆಡ್ ಪಾರ್ಟ್ ಇರಬೇಕು. ಸೊ ಹಾಗಾಗಿ ಎ ಆಗೋದಿಲ್ಲ, ಬಿಕಾಸ್ 4 ಶೇಡೆಡ್ ಪಾರ್ಟ್ಸ್ ಇದೆ. ಕಮಿಂಗ್ ಟು ಸಿ ಆ್ಯಂಡ್ ಡಿ. ಸಿ ಆ್ಯಂಡ್ ಡಿಲಿ ಅಬ್ಸರ್ವ್ ಮಾಡಿದ್ರೆ ನಾವಿಲ್ಲಿ ಡ್ರಾ ಮಾಡಿರೋ ಪ್ರಕಾರ ಸಿ ಅಲ್ಲೇ ಕರೆಕ್ಟ್ ಆನ್ಸರ್ ಇರೋದು, ಡಿ ಅಲ್ಲ.
ಅಲ್ವಾ? ಸೊ ಅದನ್ನ ಇಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಶೇಡೆಡ್ ಪಾರ್ಟು ಇಲ್ಲಿಗೆ ಬಂದುಬಿಡುತ್ತೆ, ಈ ಸೈಡ್ ಬಂದುಬಿಡುತ್ತೆ. ಸೊ ಇಟ್ ಇಸ್ ರಾಂಗ್ ಥಿಂಗ್. ಸೊ ಹಾಗಾಗಿ ಸಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 24. 24ಗೆ ಆನ್ಸರ್ ಎಸ್, ಸಿ. ಸೊ ಡೈರೆಕ್ಷನ್ಸ್ ವೈಸ್ ತೊಗೊಂಡ್ರೆ ಅದು ಒಂದೇ ಇರೋದು ಡೈರೆಕ್ಷನ್ಸ್ ವೈಸು. ಸೊ ಇಲ್ಲಿ ಒಂದು ಇನ್ನೊಂದು ಬರಬೇಕಾಗುತ್ತೆ ಶೇಡೆಡ್ ಪಾರ್ಟು, ಅದು ಒಂದರಲ್ಲೇ ಇರೋದು ಆ ಕಾರ್ನರಲ್ಲಿ. ಸೊ ಹಾಗಾಗಿ ಸಿ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ 25. 25 ಆನ್ಸರ್ ಈಸ್ ಎಸ್, ಡಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 25ಗೆ ಯಾಕೆ ಡಿ, ಯಾಕೆ ಇದಲ್ಲ? ಸೊ ಡೈರೆಕ್ಷನ್ಸ್ ವೈಸ್ನ ತೊಗೊಂಡ್ರೆ ನಮಗೆ ಅಲ್ಲಿ ಎರಡೇ ಸಿಗೋದು, ಮೀನ್ಸ್ 3 ಸಿಗುತ್ತೆ. ಒಂದು ಬಿ, ಸಿ ಆ್ಯಂಡ್ ಡಿ. ಎ ಸಿಗೋದಿಲ್ಲ, ಚಾನ್ಸೇ ಇಲ್ಲ ಹೇಗೆ. ಸೊ ಬಿ ಸಿ ಡಿಲಿ ಯಾಕೆ ಡಿಫ್ರೆನ್ಸ್, ಏನು ಡಿಫ್ರೆನ್ಸ್ ಅಂತ ತೊಗೊಂಡ್ರೆ ಇಲ್ಲಿ ಲೈನ್ ಡಿಫ್ರೆನ್ಸ್, ದಿಸ್ ಸ್ಲೀಪಿಂಗ್ ಲೈನ್ ಇಸ್ ದೇರ್ನು. ಸೊ ಈ ಲೈನ್ ನಿಮಗೆ ಡಿಫರ್ ಆಗುತ್ತೆ, ಇಲ್ಲಿ ಈ ಪಾರ್ಟೇ ಇಲ್ಲ. ಸೊ ಹಾಗಾಗಿ ಇವೆರಡು ಆಗೋದಿಲ್ಲ. ಡಿ ಇಸ್ ದ ಆನ್ಸರ್. ಕಮಿಂಗ್ ಟು ದ ಕ್ವಶನ್ ನಂಬರ್ 26. ಸೊ ಹೋಮ್ವರ್ಕ್ ಇಸ್ ಓವರ್. ಹೋಮ್ವರ್ಕ್ ಆಗಿದೆ, ಈಗ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ 26th ಒನ್. ಸೊ 26th ಆನ್ಸರ್ ಈಸ್, ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಪಾಸ್ ಮಾಡಿ. ಆನ್ಸರ್ ಈಸ್ ಅನ್ನೋದಕ್ಕೆ ಮುಂಚೆ ಪಾಸ್ ಆಗಿರಬೇಕು, ಪಾಸ್ ಆಗಿ ಆ್ಯಂಡ್ ದೆನ್ ಆನ್ಸರ್ ಮಾಡಬೇಕು ನೀವು. ಕ್ವಶನ್ ನಂಬರ್ 26 ಆನ್ಸರ್ ಈಸ್ ಸಿ. ಸೊ ಡೈರೆಕ್ಷನ್ಸ್ ವೈಸ್ ತೊಗೊಂಡ್ರೆ ಅದು ಒಂದೇ ಸಿಗೋದು ನಮಗೆ, ಹೌದಾ? ಸೊ ಡೈರೆಕ್ಷನ್ ವೈಸು, ಸೊ ಹಾಗಾಗಿ ಅದೊಂದೇ ಇರೋದು. ಆ್ಯಂಡ್ ಇಲ್ಲಿದೆ ಡಿ ಇದೆ, ಅದೇ ಡೈರೆಕ್ಷನಲ್ಲಿದೆ. ಬಟ್ ದಿಸ್ ಒನ್ನು ಒಳಗಡೆ ಆಕ್ಟಗಾನ್ ಶೇಪ್ ಇದೆಯಲ್ಲ, ಸೊ ಇಟ್ ಇಸ್ ನಾಟ್ ಪರ್ಫೆಕ್ಟ್. ಓಕೆ, ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಇದೆ ಆಕ್ಟಗಾನ್ ಅದರಲ್ಲಿ, ಸೊ ಇದರಲ್ಲಿ ಇಲ್ಲ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 27. 27th ಕ್ವಶನ್ ಅಬ್ಸರ್ವ್ ಮಾಡ್ಬೋದು ನೀವು. ಆಪ್ಷನ್ಸ್ ರಾಂಗ್ ಆಗಿದೆ. ಸೊ ಆಪ್ಷನ್ಸ್ ಈ ಕ್ವಶನಿಗೆ ಇರುವಂತಹ ಮೀನ್ಸ್ ಇದು ನಿಮಗೆ ಈ ಥರ ಎಕ್ಸಾಮಲ್ಲಿ ಆಗೋದಿಲ್ಲ. ಸೊ ಇಲ್ಲಿ ಬೈ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರುತ್ತೆ. ಸೊ ಈ ಕ್ವಶನ್ಗೆ ಇರುವಂತಹ ಆನ್ಸರ್ ಫಿಗರ್ಸ್ ಅಲ್ಲ ಇವು ಯಾವುದು ಕೂಡ, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ರಾಂಗ್ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಲೀವ್ ದಿಸ್ ಒನ್ ಆ್ಯಂಡ್ ಡ್ರಾ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇದನ್ನು ಯಾವ ಥರ ಆನ್ಸರ್ ಇರುತ್ತೆ. ಇದು ಶೇಡೆಡ್ ಪಾರ್ಟ್ ಆಗಬಾರ್ದು, ಓಕೆನಾ? ಆ್ಯಂಡ್ ಇಲ್ಲಿ ಬರುವಂಥದ್ದು ಇಲ್ಲಿ ಫುಲ್ ಶೇಡೆಡ್ ಆಗಿರಬೇಕು, ಹೌದಾ? ಸೊ ಇದು ಅನ್ಶೇಡೆಡ್, ಇದು ಶೇಡೆಡ್. ಸೊ ಅದು ಈ ಥರ ತೊಗೊಂಡಾಗ ನಮಗೆ ಇಲ್ಲಿ ಆಪ್ಷನ್ ಇಲ್ಲ, ಆನ್ಸರ್ ಫಿಗರ್ಸ್ ಎಲ್ಲ ರಾಂಗ್ ಇದೆ. ಸೊ ಹಾಗಾಗಿ ಇದು ಬೇಡ, ಕ್ವಶನ್ ಲೀವ್ ಮಾಡೋಣ. ಲೆಟ್ ಅಸ್ ಮೂವ್ ಟು ದ 28th. 28th ಆನ್ಸರ್ ಇಸ್ ಎಸ್. ವಾಟ್ ಇಸ್ ದ ಆನ್ಸರ್? 28ಗೆ ಸಿ. ವಾಟ್ ಇಸ್ ದ ಆನ್ಸರ್? ಸಿ. ಸೊ ಡೈರೆಕ್ಷನ್ಸ್ ವೈಸ್ ತಗೊಂಡಾಗ ಓನ್ಲಿ ವಿ ಹ್ಯಾವ್ ಟು ಸಿ ಆ್ಯಂಡ್ ಡಿ. So in this you have to observe the square divided into 4 parts as a square. So illi and distance between this center to the line. So ನೀವು ಅದನ್ನು ಅಬ್ಸರ್ವ್ ಮಾಡಿದಾಗಲೂ ನಿಮಗೆ ಅದು ಒಂದು ಡಿಫ್ರೆನ್ಸ್ ಸಿಗುತ್ತೆ ಆ್ಯಂಡ್ ಸ್ಕ್ವೇರ್ ಕೂಡ ಡಿಫ್ರೆನ್ಸ್ ಆಗುತ್ತೆ. ಸೊ ಹಾಗಾಗಿ ಸಿ ಇಸ್ ದ ಆನ್ಸರ್, ಕರೆಕ್ಟ್ ಆನ್ಸರ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ 29th. 29th ಆನ್ಸರ್ ಇಸ್ ಡೈರೆಕ್ಷನ್ಸ್ ವೈಸ್ ತಗೊಂಡಾಗ ವಿ ಹ್ಯಾವ್ ಓನ್ಲಿ ಟು ಸಿ, B and D. So ಅದರಲ್ಲಿ answer B is the answer because dotted shaded circle is not there. ಹಾಗಾಗಿ B answer. So question number 30, the answer is yes. Answer is D. So direction parts ತಗೊಂಡಾಗ we have here C and D. ಎರಡೂ ಇದೆ. ಬಟ್ ವಿ ಹ್ಯಾವ್ ಟು ಅಬ್ಸರ್ವ್ ದ ಶೇಡೆಡ್ ಆ್ಯಂಡ್ ಅನ್ಶೇಡೆಡ್ ಪಾರ್ಟ್. ನಾವಿಲ್ಲಿ ಶೇಡ್ ಪಾರ್ಟ್ ಮತ್ತು ಅನ್ಶೇಡೆಡ್ ಆಗಿರೋ ಸ್ಕ್ವೇರ್, ಒಳಗಡೆ ಇರೋ ಸ್ಕ್ವೇರ್ನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಹಿಯರ್ ಕ್ವಶನ್ ಫಿಗರ್ ನೋಡಿ, ಇಟ್ಸ್ ಡೌನ್ ಪಾರ್ಟ್ ಮೀನ್ಸ್ ದಿಸ್ ಸೈಡ್ ಪಾರ್ಟ್ ಈಸ್ ಶೇಡೆಡ್. ಸೊ ಇಲ್ಲೂ ಕೂಡ ನಮಗೆ ದಿಸ್ ಸೈಡ್ ಪಾರ್ಟ್ ಈಸ್ ಶೇಡೆಡೇ ಬೇಕು. ಸೊ ಹಾಗಾಗಿ ಡಿ ಇಸ್ ದ ಆನ್ಸರ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ 31. ಸೊ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗ್ತಿದೆ ಅಂದ್ಕೊಳ್ತೀನಿ. ಲೆಸನ್ನು ತುಂಬ ಈಸಿ ಇದೆ, ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಕಾಮನ್ ಸೆನ್ಸ್ನ ಯೂಸ್ ಮಾಡಿ ಆರಾಮ್ಸೆ ಆನ್ಸರ್ ಮಾಡ್ತಾ ಇದ್ದೀರಾ. ಸೊ ಮಿಸ್ಟೇಕ್ಸ್ ಮಾಡಿದಾಗ ನೀವಲ್ಲಿ ಏನು ಮಾಡಿರ್ತೀರಾ, ಸ್ವಲ್ಪ ಆತರ ಪಟ್ಟಿರ್ತೀರಾ, ಅರ್ಜೆನ್ಸಿಯಲ್ಲಿ ಆನ್ಸರ್ ಮಾಡೋಕ್ಕೆ ಹೋಗಿರ್ತೀರಾ, ಅಲ್ಲಿ ರಾಂಗ್ ಆಗುತ್ತೆ. ಸೊ ಇಲ್ಲಿ ಅರ್ಜೆನ್ಸಿ ಬೇಡ, ಕಾಮ್ ಆ್ಯಂಡ್ ಕೂಲಾಗಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಸೊ ಇದು ಇಂಟ್ರೆಸ್ಟಿಂದ ಕಲೀಲಿ ಅಂತಲೇ ಫಸ್ಟು ಈ ಚಾಪ್ಟರ್ಸ್ಗಳನ್ನೆಲ್ಲ ಮಾಡ್ತಾ ಇರೋದು. ಸೊ ಹಾಗಾಗಿ ಇಂಟ್ರೆಸ್ಟ್ ಚೆನ್ನಾಗಿ ತೋರಿಸಿ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಬಂದು ಪ್ಯಾಸೇಜ್ ಆ್ಯಂಡ್
ಪ್ಯಾಸೇಜು ಈಸಿ ಇರುತ್ತೆ. ಸೆಂಟೆನ್ಸ್ ಯಾರಿಗೆ ಚೆನ್ನಾಗಿ ಓದೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ. ಆ್ಯಂಡ್ ಗ್ರಾಮರ್ ಪಾರ್ಟ್ಸು, ಮೀನಿಂಗ್ಸು, ಸಿನೋನಿಮ್ಸ್, ಆ್ಯಂಟೋನಿಮ್ಸ್ ಇವನ್ನೆಲ್ಲ ತುಂಬ ಚೆನ್ನಾಗಿ ಕಲ್ತಿರೋರಿಗೆ ಈಸಿ ಇರುತ್ತೆ. ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಿನೋನಿಮ್, ಆ್ಯಂಟೋನಿಮ್ಸ್ ಅವನ್ನೆಲ್ಲ ಕೂಡ ಒಂದು ಲಿಸ್ಟ್ ಕೊಡ್ತೀನಿ. ಕನ್ನಡ ಮೀಡಿಯಮ್ಗೂ ಕೊಡ್ತೀನಿ, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗೂ ಕೊಡ್ತೀನಿ. ಅದನ್ನೆಲ್ಲ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಬರೆದಿಟ್ಕೊಳ್ಳಿ. ಸೊ ಈಗೆಲ್ಲ ಲೆಸನ್ಸು ಇದು ಮೆಂಟಲ್ ಎಬಿಲಿಟಿಯಲ್ಲಿ ಕಂಪ್ಲೀಟ್ ಆದಮೇಲೆ ಪ್ಯಾಸೇಜ್ನ ಹಿಂಟ್ಸ್ ನಿಮಗೆ ಕೊಡ್ತೀನಿ, ಹೇಗೆ ಮಾಡೋದು ಏನು ಅಂತ ಹೇಳಿ. ಒಂದಷ್ಟು ಪ್ಯಾಸೇಜ್ ಕೂಡ ಸಾಲ್ವ್ ಮಾಡಿ ಕೊಡ್ತೀನಿ. ಆ್ಯಂಡ್ ದೆನ್ ಲೆಟ್ ಅಸ್ ಮೂವ್ ಆನ್ ಟು ದ ಮ್ಯಾಥ್ಸ್ ಒನ್. ಸೊ ಈ ಒಂದು ಇನ್ನೊಂದು 15 days to 20 daysಲ್ಲಿ ಇದೆಲ್ಲ ಕಂಪ್ಲೀಟ್ ಆಗೋಗುತ್ತೆ ಮೆಂಟಲ್ ಎಬಿಲಿಟಿ. ಆ್ಯಂಡ್ ದೆನ್ 10 days to 20 daysಲ್ಲಿ ನಿಮಗೆ ಪ್ಯಾಸೇಜ್ ಕನ್ನಡ ಆರ್ ಇಂಗ್ಲೀಷ್ ಮೀಡಿಯಮಲ್ಲಿ ಯಾರು ಬರೀತಿದ್ರೆ ಅವರಿಗೆ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ದೆನ್ ಇನ್ನು ಮಿಕ್ಕಿದ ಕ್ಲಾಸಿಗೆಲ್ಲ ಕೂಡ ಮ್ಯಾಥ್ಸಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಮೆಥಡ್ಸ್ನ ತಿಳ್ಕೊಳ್ಳೋದಕ್ಕೆ. ಓಕೆ, ಅದಕ್ಕೆ ಮುಂಚೆ ನಾನು ಆಲ್ರೆಡಿ ಚಾರ್ಟ್ ಕೊಟ್ಟಿದ್ದೆ ಅಲ್ಲ, ಏನೇನು ಕಲಿಬೇಕಂತ ಅದನ್ನು ಕೂಡ ಕಲ್ತಿರ್ಬೇಕಾಗತ್ತೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ. ಓಕೆ, ಸೊ ಈಗ 41 ಕ್ವಶನ್ ಆನ್ಸರ್ ಇಸ್ ಸಿ. ಆನ್ಸರ್ ಈಸ್ ಸಿ. ಸೊ ಡೈರೆಕ್ಷನ್ಸ್ ವೈಸ್ ತಗೊಂಡಾಗ ವಿ ಹ್ಯಾವ್ ದ ಕಾಂಪಿಟೇಷನ್ ಬಿಟ್ವೀನ್ ಸಿ ಆ್ಯಂಡ್ ಡಿ. ಇವೆರಡರ ನಡುವೆ ಕಾಂಪಿಟೇಷನ್ ಇದೆ ಸಿ ಮತ್ತು ಡಿಯಲ್ಲಿ. ಬಟ್ ದ ಇನ್ನರ್ ಪಾರ್ಟ್ಸ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ವಿ ಹ್ಯಾವ್ 1 ಶೇಡೆಡ್ ಸರ್ಕಲ್ ಆ್ಯಂಡ್ 2 ಅನ್ಶೇಡೆಡ್ ಸರ್ಕಲ್ ಅರೌಂಡ್ ಇಟ್. ಸೊ ಆ ಥರ ತೊಗೊಂಡಾಗ ಇಲ್ಲಿ ನಮಗೆ 3 ಲೈನ್ಸ್ ಬರಬೇಕಾಗುತ್ತೆ. ಹಿಯರ್ ವಿ ಹ್ಯಾವ್ 1 ಲೈನ್ ಆ್ಯಂಡ್ ಬಿಗ್ ಶೇಡೆಡ್ ಪಾರ್ಟ್. ಶೇಡೆಡ್ ಪಾರ್ಟ್ ಬಿಗ್ ಇದೆ, ಮೀನ್ಸ್ 2 ಸರ್ಕಲ್ನ ಕವರ್ ಆದರೆ ಎಷ್ಟು ಬರುತ್ತೋ ಅಷ್ಟಿದೆ. ಸೊ ಹಾಗಾಗಿ ಡಿ ಅಲ್ಲ, ಸಿ ಈಸ್ ದ ಆನ್ಸರ್. ಸೊ 32 ಆನ್ಸರ್ ಈಸ್ ಎಸ್, ಆನ್ಸರ್ ಈಸ್ ಡಿ. ಸೊ ಡೈರೆಕ್ಷನ್ಸ್ ವೈಸ್ ತಗೊಂಡಾಗ ಸಿ ಮತ್ತು ಡಿ ಇಲ್ಲಿ ಮೇಯ್ನಾಗಿ ಫಸ್ಟ್ ನೋಡಬೇಕಾಗಿರೋದು ಡೈರೆಕ್ಷನ್. ಸೊ ಡೈರೆಕ್ಷನ್ ತೊಗೊಂಡಾಗ ನಮಗೆ ಸಿ ಮತ್ತು ಡಿ 2 ಆಪ್ಷನ್ ಸಿಗೋದು. ಆದರೆ ಹಿಯರ್ ಇನ್ ದ ಮಿಡಲ್ ಲೈನ್ 2 ಲೈನ್ಸ್ ಇಂಟರ್ಸೆಕ್ಟ್ ಆಗಿದೆ. ಆ ಇಂಟರ್ಸೆಕ್ಟ್ ಆಗಿರೋ ಲೈನ್ಸಲ್ಲಿ ಸಿ ಆಪ್ಷನ್ ನೋಡಿ ಸ್ವಲ್ಪ ಲಾಂಗ್ ವೇ ಇಂಟರ್ಸೆಕ್ಟ್ ಆಗಿ ನೆಕ್ಸ್ಟ್ ಲೈನಿಗೆ ಕನೆಕ್ಟ್ ಆಗಿದೆ. ಬಟ್ ಆ ಥರ ಇರಬಾರ್ದು, ನಮಗೆ ಇಷ್ಟೇ ಇರಬೇಕು. ಸೊ ಹಾಗಾಗಿ ಡಿ ಇಸ್ ದ ಆನ್ಸರ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ number 33, answer is C. ಸೊ ಯಾಕೆ ಸಿ? ಇಲ್ಲಿ ಡೈರೆಕ್ಷನ್ಸ್ ವೈಸ್ನ ಅಬ್ಸರ್ವ್ ಮಾಡಿದಾಗ ಯು ವಿಲ್ ಗೆಟ್ ಯಾವ್ದ್ಯಾವ್ದು ಸಿಗುತ್ತೆ, ಬಿ ಸಿಗುತ್ತೆ, ಸಿ ಸಿಗುತ್ತೆ ಆ್ಯಂಡ್ ಡಿ ಸಿಗುತ್ತೆ. ಬಟ್ ಡಿ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಕರೆಕ್ಟಾಗಿ ಸ್ವಲ್ಪ ಜಾಸ್ತಿ, ಮಿಡಲ್ಗಿಂತ ಸ್ವಲ್ಪ ಜಾಸ್ತಿ ಕಟ್ಟಾಗಿದೆ. ಸೊ ಹಾಗಾಗಿ ನಾವು ಡಿ ತೊಗೊಳಕ್ಕಾಗಲ್ಲ. ಬಿ ಮತ್ತು ಸಿನ ತೊಗೊಂಡಾಗ ಓನ್ಲಿ ಯು ಹ್ಯಾವ್ ಟು ಅಬ್ಸರ್ವ್ ದ ಟ್ರಯಾಂಗಲ್. ಇಲ್ಲಿ ನೀವು ಟ್ರಯಾಂಗಲ್, ತ್ರಿಭುಜ ಅಲ್ವಾ, ತ್ರಿಕೋನ ಅಂತ ಹೇಳ್ತೀರಲ್ಲ, ಸೊ ಇದನ್ನು ಮಾತ್ರ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಏನು ಅಬ್ಸರ್ವ್ ಮಾಡಿದಾಗ ಸಿಗುತ್ತೆ, ನೀವು ಇಲ್ಲಿ ನೋಡ್ಬೋದು ಡೌನ್ ಪಾರ್ಟ್ 2 ಕೂಡ ಅಪ್ಪರ್ ಸೈಡ್ ಮುಖ ಮಾಡ್ಕೊಂಡಿದ್ರೆ ಇಲ್ಲಿ ಡೌನ್ ಸೈಡ್ ಮಾಡಬೇಕು ಆಪೋಸಿಟ್ ಸೈಡ್ಸಲ್ಲಿ. ಸೊ ಆ ಥರ ತೊಗೊಂಡಾಗ ಸಿ ಇಸ್ ದ answer. So 34, question number 34, answer is yes. Question number 34 ಅಲ್ಲಿ answer A. ಸೊ ಎ ಯಾಕೆ? ಸೊ ಇಲ್ಲಿ ನಮಗೆ ಒಂದು ಡೈರೆಕ್ಷನ್ ಅಂತ ತೊಗೊಂಡ್ರೆ ಆಲ್ ದ ಡೈರೆಕ್ಷನ್ಸ್ ಎಲ್ಲ ಕೂಡ ಆಲ್ ದ ಆಪ್ಷನ್ಸ್ ಆರ್ ಹ್ಯಾವಿಂಗ್ ದ ಡೈರೆಕ್ಷನ್ ಟುವರ್ಡ್ಸ್ ದಟ್ ಓನ್ಲಿ. ಯಾವ ಸೈಡ್ ಬೇಕಾಗಿದೆಯೋ ಅದೇ ಸೈಡ್ ನಮಗೆ ಬಂದಿದೆ ಡೈರೆಕ್ಷನ್. ಸೊ ಇನ್ನು ಲೈನ್ಸ್ ಬಗ್ಗೆ ಅಬ್ಸರ್ವ್ ಮಾಡೋದಾದರೆ ನಮಗೆ ಈ ಲೈನು ಜಸ್ಟ್ ಇಲ್ಲಿ ಇನ್ನರ್ ಸ್ಕ್ವೇರ್ ನಮಗೆ ಕವರ್ ಆಗೋವರೆಗೂ ಇದ್ರೆ ಸಾಕು. ಆ ಥರ ತೊಗೊಂಡಾಗ ಓನ್ಲಿ ವಿ ಆರ್ ಹ್ಯಾವಿಂಗ್ ಎ ಆಪ್ಷನ್ ವಿತ್ ಸರ್ಕಲ್ ಬೇಕು ಇಲ್ಲಿ, ಹೌದಲ್ಲ? ಸೊ ಸರ್ಕಲ್ ಆ್ಯಂಡ್ 1 more ಸ್ಕ್ವೇರ್ ಕಂಪ್ಲೀಷನ್, ಸೊ ವಿತ್ ದ ಲಾಂಗೆಸ್ಟ್ ಲೈನ್. ಸೊ ಈ ಥರ ತೊಗೊಂಡಾಗ ನಮಗೆ ಎ ಒಂದೇ ಆಪ್ಷನ್ನು ಇರೋದು. ನೆಕ್ಸ್ಟ್ ಕ್ವಶನ್ 35, ಆನ್ಸರ್ ಈಸ್ ಎಸ್ ಬಿ. ಸೊ ಡೈರೆಕ್ಷನ್ಸ್ ವೈಸ್ ತೊಗೊಂಡ್ರೆ ಇಲ್ಲಿ ನಮಗೆ 2 ಇರೋದು, ಎ ಮತ್ತು ಬಿ 2 ಆಪ್ಷನ್ ಸಿಗೋದು. ಬಟ್ ಈ 2 ಆಪ್ಷನಲ್ಲಿ ಆನ್ಸರ್ ಯಾವುದು? ಬಿಕಾಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಶಾರ್ಟ್ ಆಗಿರುವಂತಹ ಸ್ಕ್ವೇರ್ ಇದೆ ಇಲ್ಲಿ, ಬಟ್ ನಮಗಿಲ್ಲಿ ರೆಕ್ಟ್ಯಾಂಗಲ್ ಬೇಕಾಗಿದೆ, ಹೌದಾ? ಸೊ ಅದು ಲಾಂಗ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಸೊ ಅಂಡ್ ದೆನ್ ಸರ್ಕಲ್ ಇನ್ನರ್ ಸೈಡ್ ಆ್ಯಂಡ್ 1 ಇಂಟರ್ಸೆಕ್ಟೆಡ್ ಆ್ಯರೋ ಲೈನ್ ನಮಗೆ ಬೇಕಾಗತ್ತೆ. ಆ್ಯಂಡ್ ಎಂಡ್ ಆಫ್ ದಿಸ್ ಇಲ್ಲಿ ಒಂದು ಲೈನ್ ಇದೆ. ಸೊ ಅಷ್ಟನ್ನು ಅಬ್ಸರ್ವ್ ಮಾಡಿದಾಗ ವಿ ಹ್ಯಾವ್ ದ ಆನ್ಸರ್ ಬಿ, ನಾಟ್ ಎ. ಓಕೆ, ಸೊ ದೆನ್ ಕ್ವಶನ್ ನಂಬರ್ 36. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲದರಲ್ಲೂ ಟ್ರಿಯಾಂಗಲ್ ಆರ್ ಡೈಮಂಡ್ ಇದ್ದರೆ ವಿ ಹ್ಯಾವ್ ಹಿಯರ್
ಅಲ್ವಾ? ಸಾರಿ, ಡೈಮಂಡ್ ಆ್ಯಂಡ್ ಸ್ಕ್ವೇರ್ ಇದ್ದರೆ 36ಅಲ್ಲಿ ಟ್ರಯಾಂಗಲ್ ಇದೆ. ಸೊ ಟ್ರಯಾಂಗಲ್ ಇರೋದ್ರಿಂದ ಇಲ್ಲಿಗೆ ಆನ್ಸರ್ನ ಕೂಡ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಹೀಗೆ ಬಂದಿರಬೇಕು. ಸೊ ಇಷ್ಟು ಪಾರ್ಟ್ ಮಾತ್ರ ಅಬ್ಸರ್ವ್ ಮಾಡಿ ನೀವು. ಇಷ್ಟು ಪಾರ್ಟ್ನ ಮಾತ್ರ ಅಬ್ಸರ್ವ್ ಮಾಡಿದಾಗ ನಿಮಗೆ ಆನ್ಸರ್ಸ್ ಗೊತ್ತಾಗುತ್ತೆ. ಓಕೆ, ಮಿಸ್ಸಿಂಗ್ ಪಾರ್ಟ್. ಸೊ ಮಿಸ್ಸಿಂಗ್ ಪಾರ್ಟ್ ಯಾವುದು ಆನ್ಸರ್ ಇವಾಗ ನಿಮಗೆ ಸಿಕ್ತು? ಎಸ್, 36ಗೆ ಆನ್ಸರ್ ಇಸ್ ಎ. ಸೊ ಇಮ್ಯಾಜಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ನಿಮಗೆ ಇಮ್ಯಾಜಿನೇಷನ್ ಇಲ್ಲ, ಮಾಡಲಿಲ್ಲ ಅಂದರೆ ಆನ್ಸರ್ ಹುಡ್ಕೋದು ಕಷ್ಟ. ಬಿಕಾಸ್ ನಿಮಗೆ ಎಕ್ಸಾಮಲ್ಲಿ ಈ ಥರ ಎಲ್ಲ ಡ್ರಾ ಮಾಡೋದಕ್ಕೆ ಬಿಡೋದಿಲ್ಲ. ಪೇಪರ್ ಮೇಲೆ ಒಂಚೂರು ಏನೂ ಇಡೋಂಗಿಲ್ಲ ಪೆನ್ಸಿಲ್ನ. ನಿಮಗೆ ರಫ್ ವರ್ಕ್ ಇರುತ್ತಲ್ಲ, ಅಲ್ಲಿ ಮಾಡಬಹುದು. ಹೌದಾ? ಸೊ ಅಲ್ಲಿ ಮಾಡ್ಬೋದು. ರಫ್ ವರ್ಕಿಗೆ ಅಂತಲೇ ಸಪ್ರೇಟಾಗಿ ಕೊಟ್ಟಿರ್ತಾರೆ, ಮ್ಯಾಥ್ಸಿಗೆ ಸಪ್ರೇಟಾಗಿ ಕೆಳಗಡೆ ಆ ಥರ ಕೊಟ್ಟಿರ್ತಾರೆ. ಆ ಜಾಗದಲ್ಲಿ ಮಾತ್ರ ಮಾಡಬಹುದು ಹೊರತು ಕ್ವಶನ್ ಪೇಪರಲ್ಲಿ ಮಧ್ಯದಲ್ಲಿ ಏನೂ ಬರ್ಕೊಳ್ಳೋ ಹಾಗಿಲ್ಲ. ಕ್ವಶನ್ ನಂಬರ್ 37, ಆನ್ಸರ್ ಈಸ್ ಎಸ್, ಆನ್ಸರ್ ಈಸ್ ಬಿ. ಯಾಕೆ ಬಿ? ಡೈರೆಕ್ಷನ್ಸ್ ವೈಸ್ ತೊಗೊಂಡಾಗ ನಮಗೆ ಬಿ ಮತ್ತು ಡಿ ಎರಡೇ ಆನ್ಸರ್ ಸಿಗೋದು. ಸೊ ಇಲ್ಲಿ ನಾವು ಶೇಡೆಡ್ ಪಾರ್ಟ್ ಅಬ್ಸರ್ವ್ ಮಾಡಿದಾಗ ದಿಸ್ ಈಸ್ ರೈಟ್, ದಿಸ್ ಈಸ್ ರಾಂಗ್ ಅಲ್ಲ. ಸೊ ಹಾಗಾಗಿ ಬಿ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 38. ಸೊ 38 ಆನ್ಸರ್ ಇಸ್ ಎ. ವೈ ಎ? ಡೈರೆಕ್ಷನ್ಸ್ ವೈಸ್ ತೊಗೊಂಡಾಗ ಎ ಮತ್ತು ಸಿ ಇದೆ. ಬಟ್ ಸಿ ಅಲ್ಲಿ ಏನಾಗಿದೆ, ಸರ್ಕಲ್, ಬಿಗ್ ಸರ್ಕಲ್ ಇದೆ. ಸೊ ಹಾಗಾಗಿ ಅದನ್ನು ತೊಗೊಳಕ್ಕೆ ಆಗೋದಿಲ್ಲ. ಎ ಈಸ್ ದ ಆನ್ಸರ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್. 39ಅಲ್ಲಿ ಆನ್ಸರ್ ಸಿ ಈಸ್ ದ ಆನ್ಸರ್. ಸೊ ದಿಸ್ ಲೈನ್ ಲೆಟ್ ಅಸ್ ಡ್ರಾ ದ ಫಸ್ಟ್. ಓಕೆ, ಅದನ್ನು ಡ್ರಾ ಮಾಡೋಣ. ಇಲ್ಲಿಂದ ಈ ಕಾರ್ನರ್ಗೆ ಒಂದು ಕನೆಕ್ಟ್ ಆದರೆ ಇಲ್ಲಿಂದ ಈ ಕಾರ್ನರ್ಗೆ ಇನ್ನೊಂದು ಕನೆಕ್ಟ್ ಆಗಿದೆ. ಸೊ ಈ ಥರ ಇರಬೇಕಾಗುತ್ತೆ ನಮಗೆ ಆನ್ಸರ್. ಸೊ ಆನ್ಸರ್ ಫಿಗರ್ ಈ ಥರ ಯಾವುದ್ರಲ್ಲಿದೆ? ನಮಗೆ C1 ಇರೋದು. ಹೌದಾ? C1 ನಮಗೆ ಆನ್ಸರ್ ಸಿಗೋದು. ಸೊ ಇನ್ನು ಯಾವುದ್ರಲ್ಲೂ ಇಲ್ಲ. ನೆಕ್ಸ್ಟ್ 40, ಕ್ವಶನ್ ನಂಬರ್ 40. ಸೊ ಹಿಯರ್ ದ ಆನ್ಸರ್ ಇಸ್ ಸೊ ಇಲ್ಲಿ ಡೈರೆಕ್ಷನ್ಸ್ನ ನೋಡಿದಾಗ ನಮಗೆ ಒಂದೇ ಆಪ್ಷನ್ ಇರೋದು, ಡೈರೆಕ್ಷನ್ ವೈಸು ಕೂಡ. ಇಲ್ಲಿ ಜಾಸ್ತಿ ಆಪ್ಷನ್ಸೇ ಇಲ್ಲ, ನಮಗೆ ಕಾಂಪಿಟೇಟರ್ಸೇ ಇಲ್ಲ. ಸೊ ಬಿ ಒಂದೇ ಆನ್ಸರ್. ಇದೊಂದೇ ಡೈರೆಕ್ಷನಲ್ಲಿ ನಮಗೆ ಶೇಡೆಡ್ ಪಾರ್ಟ್ ಸಿಗೋದು, ಇನ್ಯಾವುದ್ರಲ್ಲೂ ಇಲ್ಲ. ಸೊ ನಮಗೆ ಅದೇ ಡೈರೆಕ್ಷನಲ್ಲೇ ತಾನೇ ಬೇಕಾಗಿರೋ ಶೇಡೆಡ್ ಪಾರ್ಟ್. ಸೊ ಆನ್ಸರ್ ಇಸ್ ಬಿ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಮತ್ತು ಇವತ್ತಿನ ಹೋಮ್ವರ್ಕ್ ಅಂದ್ಕೊಳ್ಳೋಣ. 41ಇಂದ 50ವರೆಗೆ 10 ಕ್ವಶನ್ಸ್. 41. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ 41ಅಲ್ಲಿ ಇದೆಯಲ್ಲ ಆನ್ಸರ್ ಫಿಗರ್ಸ್. ಈ ಆನ್ಸರ್ ಫಿಗರ್ಸ್ನ ಅಲ್ಲೊಂದು ತಪ್ಪಾಗಿತ್ತಲ್ಲ ಕ್ವಶನ್, 26 or 27 ಐ ಥಿಂಕ್ ಸೊ. ಆ ಕ್ವಶನಿಗೆ ಕೊಟ್ಟಿದ್ರು ಈ ಆಪ್ಷನ್ಸ್. ಪ್ರಿಂಟಿಂಗ್ ಮಿಸ್ಟೇಕ್ಸ್ ಆಗಿದೆ, ಅದು ನಿಜವಾಗ್ಲೂ ಆ ಥರ ಇರೋದಿಲ್ಲ ಎಕ್ಸಾಮಲ್ಲಿ. ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರೋದ್ರಿಂದ ಹಾಗಿದೆ ಅಷ್ಟೇ. ಸೊ 41, 42 ಪಾಸ್ ಮಾಡ್ಕೊಳ್ಳಿ ಆ್ಯಂಡ್ ಆನ್ಸರ್ ಮಾಡಿ. ನೆಕ್ಸ್ಟ್ 43 and 44. 45 and 46. 47 and 48. ಇಲ್ಲೊಂದು ನಂಬರ್ ಡಿಸ್ಪ್ಲೇ ಆಗಿದೆ ಡಿಯರ್ ಸ್ಟೂಡೆಂಟ್ಸ್, ಅದು ನಂಬರ್ಸ್ನ ನೀವು ಕನ್ಸಿಡರ್ ಮಾಡಬೇಡಿ. ಓಕೆ, 47 and 48, 49 and 50. Now let us do the 51, question number 51. So what is the answer for 51? Yes, B is the answer. ಸೊ ಬೈ ಲುಕಿಂಗ್ ಅಟ್ ದ ಡೈರೆಕ್ಷನ್, ನಮಗೆ ಡೈರೆಕ್ಷನ್ ಅಂತ ತೊಗೊಂಡಾಗ ಬಿ ಮತ್ತು ಡಿ ಎರಡೇ ಆಪ್ಷನ್ ಸಿಗೋದು. ಸೊ ಈ ಎರಡು ಆಪ್ಷನಲ್ಲಿ ಇಲ್ಲಿ ನಾವು ಟ್ರಯಾಂಗಲ್ ಒಂದು ಮೀನ್ಸ್ ಇಟ್ಸ್ ನಾಟ್ ಟ್ರಯಾಂಗಲ್. ಓಕೆ, ಇಲ್ಲಿ ಒಂದು ಈ ಥರ ಔಟರ್ ಆಗಿ ಒಳಗಡೆ ಹೋಗಿದೆ. ಸೊ ಇದನ್ನು ಅಬ್ಸರ್ವ್ ಮಾಡಬೇಕಂದ್ರೆ ಇದು ಇಲ್ಲೇ ಬರಬೇಕು, ಕೆಳಗಡೆ ಬರಬಾರ್ದು. ಅಬ್ಸರ್ವ್ ಮಾಡ್ತಿದ್ರೆ ಆಪೋಸಿಟ್ ಸೈಡ್ಸಲ್ಲಿ ಕ್ವಶನ್ ಫಿಗರ್. ಸೊ ಈ ಥರನೇ ಇದೆ. ಸೊ ಹಾಗಾಗಿ ನಾವು ಬಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ನಾಟ್ ಡಿ. ಸೊ ಇದು ರಾಂಗ್ ಇದೆ, ಈ ಸೈಡ್ ಬರಬಾರ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 52. ದ ಆನ್ಸರ್ ಈಸ್ ಎ. ಓಕೆ, ಸೊ ವೈ ಎ? ಸೊ ವೈ ನಾಟ್ ದಿಸ್? ಬಿಕಾಸ್ ಎಲ್ಲ ಕೂಡ ನೀವು ಅಬ್ಸರ್ವ್ ಮಾಡಿ, ಡೈರೆಕ್ಷನ್ಸ್ ಎಲ್ಲ ಸೇಮ್ ಇದೆ, ಡೈರೆಕ್ಷನ್ದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನಿಯರ್ಲಿ ಎ ಮತ್ತು ಬಿ ಸೇಮ್ ಟು ಸೇಮ್ ಇದೆ.
ಸಿ ಇಸ್ ನಾಟ್, ಇಲ್ಲಿ ಸ್ಕ್ವೇರ್ ಇರಬೇಕಿತ್ತು ಥರ್ಡ್ ಲೈನ್. ಸೊ ಇಲ್ಲಿ ಅಷ್ಟೇ, ಫಸ್ಟ್ ಲೈನ್ ಸರ್ಕಲ್ ಇರಬೇಕಿತ್ತು, ಸ್ಕ್ವೇರ್ ಇದೆ. ಸೊ ಹಾಗಾಗಿ ಸಿ ಡಿ ಬಿಟ್ಬಿಡೋಣ, ಬಿ ತೊಗೊಳ್ಳೋಣ. ಬಿ ಮತ್ತು ಎಲ್ಲಿ ಏನು ಡಿಫ್ರೆನ್ಸ್ ಇದೆ? ಸೊ ಇಲ್ಲಿ ಈ ಸರ್ಕಲ್ ಬಂದಿದೆಯಲ್ಲ, ಸೆಕೆಂಡ್ ಒನ್ ಸರ್ಕಲ್, ಅದು ಸ್ವಲ್ಪ ಹತ್ರ ಬರಬೇಕಿತ್ತು, ದೂರ ಆಗಿದೆ. ಸೊ ಹಾಗಾಗಿ ಬಿ ಇಸ್ ನಾಟ್, ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 53. ಸೊ ಡೈರೆಕ್ಷನ್ಸ್ ಅಂತ ತೊಗೊಳೋದಕ್ಕಿಂತ ಹೆಚ್ಚಾಗಿ ಒಳಗಡೆ ಲೈನ್ಸ್ನ ಅಬ್ಸರ್ವ್ ಮಾಡಬೇಕಾಗತ್ತೆ ಅಲ್ವಾ? ಸೊ ಲೈನ್ಸ್ನ ಅಬ್ಸರ್ವ್ ಮಾಡಿದ್ರೆ ನಿಮಗಿಲ್ಲಿ ಹೇಗೆ ಬರಬೇಕು ಲೈನ್ಸು? ಒಂದು ಹೀಗೆ ಬರಬೇಕು, ಹೌದಾ? ಸೊ ಆ ಥರ ಇರೋದು ಯಾವುದರಲ್ಲಿ? ಆ್ಯಂಡ್ ಒನ್ ಮೋರ್ ಡಯಾಗ್ನಲ್ ಬಂದುಬಿಟ್ಟಿದೆ. ಸೊ ಡಯಾಗ್ನಲ್ ಕೂಡ ಬೇಕು. ಸೊ ಈ ಥರ ಇರೋದು ಯಾವ ಕ್ವಶನಲ್ಲಿ ನಮಗೆ? ಎಸ್, ಆನ್ಸರ್ ಸಿಗ್ತಾ ಎಲ್ಲರಿಗೂ? ಆನ್ಸರ್ 53 ಬಿ. ಸೊ ಇಲ್ಲಿ ಯಾಕಿಲ್ಲ? ಡಯಾಗ್ನಲ್ ಇಲ್ಲಿ ಕಂಪ್ಲೀಟ್ ಆಗಿದೆ, ಸೊ ಹಂಗೆ ಕಂಪ್ಲೀಟ್ ಆಗಬಾರ್ದು. ಆ್ಯಂಡ್ ದೆನ್ ಡೈರೆಕ್ಷನ್ಸ್ ಅಂತ ತೊಗೊಂಡಾಗ ನಮಗೆ ಎಲ್ಲ ಕಡೆ ಸರಿ ಇದೆ. ಬಟ್ ಇಲ್ಲಿ ಸಿ ಅಲ್ಲಿ ನೋಡಿ, ಇದು ಒಳಗಡೆ ಇನ್ನರ್ ಸೈಡು ಕೂಡ 2 ಡಯಾಮೀಟರ್ಸ್ ಅಲ್ಲ? ಸೊ 2 ಡಯಾಮೀಟರ್ಸ್ ಬಂದಿದೆ ಸರ್ಕಲ್ ಒಳಗಡೆ. ಸೊ ಹಾಗಾಗಿ ಅದಲ್ಲ. ಸೊ ಡಿ ಅಲ್ಲಿ ಏನು ಪ್ರಾಬ್ಲಮ್ಮು? ಇಲ್ಲೊಂದು ಡಯಾಗ್ನಲ್ ಶೇಪಲ್ಲಿ ನಮಗೆ ಹೋಗಬೇಕಿತ್ತು, ಹೌದಾ? ಡಯಾಗ್ನಲ್ ಹೋಗಬೇಕಿತ್ತು, ಕಾರ್ನರ್ ಟು ಕಾರ್ನರ್ ಇಲ್ಲ ಅಲ್ಲಿ. ಸೊ ಹಾಗಾಗಿ 53 ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 54. ವಾಟ್ ಈಸ್ ದ ಆನ್ಸರ್? ಸಿ. ಅಬ್ಸರ್ವ್ ಮಾಡಬೇಕು ಚೆನ್ನಾಗಿ. ಆ್ಯಂಡ್ ನಿಮಗೆ ಲೆಸನ್ಸ್ ಗೊತ್ತಾಗ್ತಾ ಇದೆ, ಯಾವ ಏಜ್ ಅವ್ರು ಬೇಕಾದರೂ ಮಾಡಬಹುದು. ಕಾಮನ್ ಸೆನ್ಸ್ ಚೆನ್ನಾಗಿದ್ದರೆ, ಅಬ್ಸರ್ವೇಷನ್ ಸ್ಕಿಲ್ ಚೆನ್ನಾಗಿದ್ದರೆ ಎಲ್ಲ ಏಜ್ ಅವರು ಕೂತ್ಕೊಂಡು ಆರಾಮ್ಸೆ ಮಾಡ್ಬೋದು ಇದನ್ನು. ಸೊ 54 ಆನ್ಸರ್ ಇಸ್ ಸಿ. ಸೊ ಯಾಕೆ ಸಿ? ಯಾಕೆ? ಬಿಕಾಸ್ ಮಿಕ್ಕಿದ ಯಾವುದೂ ಇಲ್ಲ. ಸೊ ಯಾಕೆ ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಫಸ್ಟು ಒಂದು ಸ್ಕ್ವೇರ್ ಕಂಪ್ಲೀಟ್ ಮಾಡಬೇಕು, ಆ್ಯಂಡ್ ದೆನ್ ಸೆಮಿ ಸರ್ಕಲ್ ಕಂಪ್ಲೀಟ್ ಮಾಡಬೇಕು. ಸೊ ಆ್ಯಂಡ್ ದೆನ್ ಈ ಬಾಕ್ಸ್ ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಬಟ್ ಎಲ್ಲ ನೀವು ಅಬ್ಸರ್ವ್ ಮಾಡಿ, ಕ್ವಶನ್ ಆನ್ಸರ್ ಫಿಗರ್ಸಲ್ಲಿ ಎಲ್ಲದರಲ್ಲೂ ಬಾಕ್ಸ್ ಇದೆ, ಮೀನ್ಸ್ ರೆಕ್ಟ್ಯಾಂಗಲ್ ಇದೆ, ಅದರ ಬಗ್ಗೆ ವರೀಸ್ ಇಲ್ಲ ನಮಗೆ. ನಾವಿಲ್ಲಿ ನೋಡಬೇಕಾದ್ರು ಒಂದು ಸ್ಕ್ವೇರ್ ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಸೆಮಿ ಸರ್ಕಲ್ ಕಂಪ್ಲೀಟ್ ಮಾಡಬೇಕು. ಸೊ ಡೈರೆಕ್ಷನ್ ವೈಸ್ ಬಂದಾಗ ನಮಗೆ ಆನ್ಸರ್ಸು ಬಿ ಮತ್ತು ಸಿ ಅಲ್ಲಿ ಮಾತ್ರ ಕಾಂಪಿಟೇಷನ್. ಬಟ್ ಬಿ ಅಲ್ಲಿ ಬೋತ್ ದ ಸೈಡ್ಸ್ ವಿ ಹ್ಯಾವಿಂಗ್, ಸಿ ಇಲ್ಲಿ 2 ಸೈಡು ಸ್ಕ್ವೇರ್ನ ಕಂಪ್ಲೀಟ್ ಮಾಡುವಂತಹ ಲೈನ್ಸ್ಗಳೇ ಇದೆ. ಸೊ ಹಾಗಾಗಿ ಬಿ ಅಲ್ಲ, ಸಿ ಇಸ್ ದ ಆನ್ಸರ್. Question number 56. Here the answer is D. ಯಾಕೆ ಡಿ? ಹಾಂ, ಇಲ್ಲಿ ಕಂಪ್ಲೀಷನ್ ಮಾಡೋಣ. ಕಂಪ್ಲೀಷನ್ ಮಾಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ, ಒಂದು ರೆಕ್ಟ್ಯಾಂಗಲ್ ಕಂಪ್ಲೀಷನ್ಗೆ ವೆಯ್ಟ್ ಮಾಡ್ತಾ ಇದೆ. ಆ್ಯಂಡ್ ಅಬ್ಸರ್ವ್ ಮಾಡಿ, 0 ಮತ್ತು ಪ್ಲಸ್ 0 ಪ್ಲಸ್ 0 ಪ್ಲಸ್ 0 ಪ್ಲಸ್ ಅಗೇನ್ ಹಿಯರ್ 0 ಪ್ಲಸ್. ಸೊ ಈ ಥರ ತೊಗೊಂಡಾಗ ನಮಗೆ ಡಿ ಒಂದೇ ಸಿಗೋದು, 0 ಪ್ಲಸ್. ಸಿ ಆಲ್ಸೋ ದೇರ್, ಬಟ್ ಸಿ ಕೂಡ ಇದೆ. ಬಟ್ ಆದರೆ ಇಲ್ಲಿ ನೀವು ರೆಕ್ಟ್ಯಾಂಗಲ್ ಕಂಪ್ಲೀಷನ್ಗೆ ಅಬ್ಸರ್ವ್ ಮಾಡಬೇಕು. ಸೊ ಹಿಯರ್ ಇಟ್ ಈಸ್ ಹ್ಯಾವಿಂಗ್ ಬಿಗ್ಗರ್ ಸ್ಪೇಸ್. ಸೊ ಹಾಗಾಗಿ ಸಿ ಅಲ್ಲ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. 57 ಆನ್ಸರ್ ಈಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕಂಪ್ಲೀಷನ್ ಇಲ್ಲ ಸ್ಕ್ವೇರ್ದು ಕ್ವಶನ್ ಫಿಗರಲ್ಲಿ, ಹೌದಾ? ಕಂಪ್ಲೀಷನ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಕೂಡ ಕಂಪ್ಲೀಷನ್ ಬರಬಾರ್ದು ನಮಗೆ. ಸೊ ಕಂಪ್ಲೀಷನ್ ಬರಬಾರ್ದು ಅಂದರೆ ಈಗ ಇಷ್ಟನ್ನು ಮಾತ್ರ ಅಬ್ಸರ್ವ್ ಮಾಡಿ, ಹೌದಾ? ಇಲ್ಲಿಂದ ಹಂಗಾದ್ರೆ ಸ್ಕ್ವೇರ್ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಇರಬೇಕಲ್ವ, ಹೌದಲ್ವಾ? ಸೊ ಇಷ್ಟೇ ಇರಬೇಕಾಗತ್ತೆ. ಸೊ ಆ ಥರ ತೊಗೊಂಡಾಗ ನಮಗೆ ಎ ಆಪ್ಷನ್ ಆಲ್ರೆಡಿ ಔಟ್, ಆಡ್ ಒನ್ ಔಟ್ ಅನ್ನೋ ರೀತಿಲಿ ಅದು ತೆಗ್ದಾಕ್ಬಿಡ್ಬೇಕಾಗತ್ತೆ ನಾವು. ಸೊ ನೆಕ್ಸ್ಟ್ ಕಮಿಂಗ್ ಟು ದ 3 ಆಪ್ಷನ್ಸ್. ಈ 3 ಆಪ್ಷನ್ಸ್ನ ನೋಡಿದಾಗ ಡೈರೆಕ್ಷನ್ಸ್ ಗುಡ್, ಕರೆಕ್ಟಾಗಿದೆ. ಬಟ್ ಇಲ್ಲಿ ಏನಾಗಿದೆ, ಡಿ ಅಲ್ಲಿ ಸಿ ಅದು ಆಪೋಸಿಟಲ್ಲಿ ಮೂವ್ ಆಗಿದೆ. ಮೀನ್ಸ್ ಆಪೋಸಿಟ್ ಸೈಡು ಇಲ್ಲಿ ಆ್ಯಕ್ಚುಲಾಗಿ ಇಲ್ಲಿ ಸರ್ಕಲ್ ಇರಬೇಕಿತ್ತು. ಸೊ ಇಲ್ಲಿ ಉಲ್ಟಾ ಇದೆ. ಓಕೆ, ಸರ್ಕಲ್ ಕಂಪ್ಲೀಷನ್ ಮೇಲ್ಗಡೆ ಇರಬೇಕಿತ್ತು. ಸರ್ಕಲ್ ಕಂಪ್ಲೀಷನ್ ನಮಗಿರೋದು ಯಾವುದರಲ್ಲಿ ಇವಾಗ? 57 ಆಪ್ಷನು. ಎಸ್, ಸಿ 1ರಲ್ಲೇ ಸರ್ಕಲ್ ಕಂಪ್ಲೀಷನ್ ಆಪ್ಷನ್ ಇರೋದು. ಆ್ಯಂಡ್ ಇಲ್ಲೇನಾಗಿದೆ, ಇಲ್ಲಿ ಒಂದು ಲೈನ್ ಕೂಡ ಇದೆ, ಸರ್ಕಲ್ ಇಲ್ಲ. ಇಲ್ಲಿ ಕೂಡ ಒಂದು ಲೈನ್ ಇದೆ ಡಿಯಲ್ಲಿ. ಓಕೆ, ಸರ್ಕಲ್ ಕಂಪ್ಲೀಷನ್ ಆಪೋಸಿಟ್ ಸೈಡಲ್ಲಿದೆ. ನೆಕ್ಸ್ಟ್ ಕ್ವಶನ್ 58. 58 ಆನ್ಸರ್ ಇಸ್ ಎಸ್. ಆನ್ಸರ್ ಇಸ್ ಏನು? ಸಿ. ಯಾಕೆ ಸಿ?
ಓಕೆ, ಇಲ್ಲಿ ನೋಡೋಣ. ಸೊ ಈಗ ನೋಡ್ಬೋದು ನೀವು, ಈ ಪಾರ್ಟ್ ಇರೋ ಥರ ಇವೆರಡೂ ಇಲ್ಲ. ಅಂದರೆ ಏನರ್ಥ, ಈ ಡಯಾಗ್ನಲಿ ಆಪೋಸಿಟ್ ಸೈಡ್ಸು ಈಕ್ವಲ್ ಆಗಿದೆ. ಅಂದರೆ ಈ ಕಡೆ ಇರುವಂತಹ ಡಯಾಗ್ನಲಿ ಆಪೋಸಿಟ್ ಸೈಡ್ಸು ಈಕ್ವಲ್ ಆಗಿರಬೇಕು ಅಂತ ಹೇಳ್ತಾ ಇರೋದು. ಓಕೆನಾ? ಸೊ ಈ ಥರ ಕಂಪ್ಲೀಟ್ ಮಾಡಬೇಕಾದ್ರೆ ಸೇಮ್ ಟು ಸೇಮ್ ಇದು ಆಪೋಸಿಟ್ ಸೈಡ್ಸ್ ಇರಬೇಕಲ್ವಾ? ಸೊ ಹಾಗಾಗಿ ದಿಸ್ ಒನ್ ಹ್ಯಾಡ್ ಟು ರೈಟ್. ಆ್ಯಂಡ್ ಇಲ್ಲಿ ಒಂದು ಡೈಮಂಡ್ ಶೇಪ್ ಬರುತ್ತೆ ನಿಮಗೆ, ಬಟ್ ಇಟ್ ಈಸ್ ನಾಟ್ ಶೇಡೆಡ್. ಅದನ್ನು ನಾವು ಅರ್ಥಕೋಬೇಕು. ಇಟ್ ಈಸ್ ನಾಟ್ ಶೇಡೆಡ್. ಗೊತ್ತಾಗ್ತಾ ಇದೆಯಾ? ಸೊ ಶೇಡೆಡ್ ಆಗಿರಬಾರ್ದು. ಆ್ಯಂಡ್ ದೆನ್ ಇಲ್ಲಿಂದ ಯಾವುದು, ದಿಸ್ ಕಾರ್ನರ್, ಇಲ್ಲಿ ಕಾರ್ನರ್ ಇದೆಯಲ್ಲ, ಸೊ ಅಪೋಸಿಟ್ ಕಾರ್ನರ್, ಇಲ್ಲಿಂದ ಇಲ್ಲಿಗೆ ಒಂದು ಲೈನು. ಹೌದಾ? ಸೊ ದೆನ್ ಒಂದು ಸ್ಕ್ವೇರ್ ಇದೆ ಅಲ್ಲ, ಆ ಸ್ಕ್ವೇರ್ ಇಲ್ಲಿ ಡ್ರಾ ಆಗಬೇಕು. ಸೊ ಈ ಥರ ಇರೋದು ಯಾವುದು? ಆ್ಯಕ್ಚುಲಾಗಿ ಎಲ್ಲದರಲ್ಲೂ ಸೇಮ್ ಇದೆ, ಬಟ್ ಲೈನ್ ಅಬ್ಸರ್ವ್ ಮಾಡ್ಬೇಕು ನಾವು. ಇಲ್ಲಿ ನಮಗೆ ಕನ್ಫ್ಯೂಷನ್ ಮಾಡೋದು ಲೈನ್ ಯಾವ ಕಡೆಯಿಂದ ತೊಗೊಬರ್ಬೇಕು ನಾವು ಅಂತ. ಸೊ ಹಾಗೆ ನಾವು ನೋಡಿದ್ರೆ ಲೈನ್ ಕಂಪ್ಲೀಷನ್ ಸಿ ಅಲ್ಲಿ ಮಾತ್ರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 59. ಕ್ವಶನ್ ನಂಬರ್ 59 ನೋಡಿದಾಗ ಆನ್ಸರ್ ಈಸ್ ಎಸ್. ಓಕೆ, ಸಾರಿ, ಅಲ್ಲಿ ಡ್ರಾಯಿಂಗ್ ಕರೆಕ್ಟಾಗಿ ಬರ್ತಿಲ್ಲ. ಸೊ ಆನ್ಸರ್ ಈಸ್, ಅಬ್ಸರ್ವ್ ಮಾಡಿದ್ರೆ ತುಂಬ ಡ್ರಾಯಿಂಗ್ ಏನಿಲ್ಲ, ಮೈಂಡಲ್ಲೇ ಮಾಡಿಬಿಡ್ಬೋದು ನಾವು ಇದನ್ನು. ಸೊ ಸಿಕ್ತೆ ಅನಿಸುತ್ತೆ ಎಲ್ಲರಿಗೂ ಆನ್ಸರು 59ಗೆ. ಎಸ್ನಾ? ಬಿ. ಆ್ಯಂಡ್ ದೆನ್ 60 ಸ್ವಲ್ಪ ಡ್ರಾಯಿಂಗ್ ಜಾಸ್ತಿ ಇದೆ ಇದರಲ್ಲಿ. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಆಪೋಸಿಟ್ ಸೈಡ್ಸ್ ಆರ್ ಸೇಮ್ ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ ಆರ್ ಸೇಮ್. ಸೊ ಇಲ್ಲೂ ನಾವು ಈ ಡಯಾಗ್ನಲಿಯಲ್ಲಿ ನಾವು ಅದೇ ಥರ ಶೇಪ್ನ ತೊಗೋಬೇಕಾಗತ್ತೆ. ಲೆಟ್ ಅಸ್ ಕಂಪ್ಲೀಟ್ ದಿಸ್ ಸರ್ಕಲ್ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಡಯಾಗ್ನಲಿ ಡಿವೈಡೆಡ್ ಇಂಟರ್ಸೆಕ್ಟಿಂಗ್ ಲೈನ್ ಕೂಡ ಕರೆಕ್ಟಾಗಿ ಕವರ್ ಆಗುತ್ತೆ. ಬಟ್ ಒನ್ ಮೋರ್ ಹಿಯರ್, ಒಂದು ಇಲ್ಲಿ ಈ ಥರ ಅಲ್ವಾ, ಈ ಶೇಪ್ ಬಂದಿದೆ, ಆ ಶೇಪ್ನ ನಾವು ಇಲ್ಲಿ ಮಾಡಬೇಕಾಗತ್ತೆ ಆಪೋಸಿಟ್ ಸೈಡ್ಸ್ ಡಯಾಗ್ನಲಿ ಆಪೋಸಿಟ್ ಆಗಿ. ಸೊ ದ್ಯಾಟ್ ಆನ್ಸರ್ ಈಸ್ ಎಸ್. 60ಗೆ ಆನ್ಸರ್ ಯಾವುದು ಹಾಗಾದರೆ? ಸಿ. ಗೊತ್ತಾಯಿತು ಅಂದ್ಕೊಳ್ತೀನಿ, ಡ್ರಾ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ಸೊ ಸಿ ಇಸ್ ದ ಆಪ್ಷನ್. ಇನ್ನು 3 ಕೂಡ ಆಗೋದಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ನೆಕ್ಸ್ಟ್ 61 ಆ್ಯಂಡ್ 62. ಸೊ 61 ಆನ್ಸರ್ ಈಸ್ ವಾಟ್? ಎಸ್, ಹಿಯರ್ ವಾಟ್? ತುಂಬ ಯೋಚನೆ ಮಾಡುವಂಥದ್ದು ಏನಿಲ್ಲ. ಸಿ, ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಸೇಮ್. ಓಕೆ, ಓನ್ಲಿ ಸ್ಕ್ವೇರ್ ಬರಬೇಕು, ಬಿಕಾಸ್ ಇಲ್ಲಿ ಬರೀ ಸ್ಕ್ವೇರ್ ಇದೆ, ಬರೀ ಸ್ಕ್ವೇರ್ ಅಷ್ಟೇ ಬರಬೇಕು. ಆ್ಯಂಡ್ ಡಿಸ್ಟೆನ್ಸ್ ಅಬ್ಸರ್ವ್ ಮಾಡಬೇಕು ನೀವು. ಸೊ ಡಿಸ್ಟೆನ್ಸ್ ಕರೆಕ್ಟಾಗಿ ಯಾವುದಿದೆ? ಸಿ ಮಾತ್ರ, ಡಿ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ನೆಕ್ಸ್ಟ್ 62. ವಾಟ್ ಈಸ್ ದ ಆನ್ಸರ್? 62ಗೆ ಎಸ್, ಡಿ ಇಸ್ ದ ಆನ್ಸರ್. ಇಲ್ಲಿ ಸ್ವಲ್ಪ ನೀವು ಡ್ರಾ ಮಾಡಬೇಕಾಗತ್ತೆ. ಎಸ್ನು ಡ್ರಾ ಮಾಡಲಿಲ್ಲ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಹೌದಾ? ಸೊ ಇಷ್ಟೇ ಇಲ್ಲಿ ಬೇಕಾಗಿರೋದು ನಮಗೆ, ಈ ಒಂದು ಲೈನು ಆ್ಯಂಡ್ ದಿಸ್ ಒನ್ ಲೈನ್ ಅಷ್ಟೇ. ಸೊ ಡಿ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 63, ಆನ್ಸರ್ ಈಸ್ ಬಿ. ಸೊ ಇಲ್ಲಿ ಡೈರೆಕ್ಷನ್ಸ್ ವೈಸ್ ಅಂತ ತಗೊಂಡಾಗ ಎಲ್ಲ ಸೇಮ್ ಇದೆ, ಬಟ್ ನೀವು ಈ ಒಂದು ಸೆಮಿ ಸರ್ಕಲ್ ಕಂಪ್ಲೀಷನ್ ಡೈರೆಕ್ಷನ್ ಅಬ್ಸರ್ವ್ ಮಾಡಬೇಕು. ಸೊ ಅವಾಗ ನಿಮಗೆ ಸಿಗೋದು ಎ ಮತ್ತು ಬಿ ಎರಡೇನೆ. ಅಲ್ಲಿ ನೀವು ಶೇಡೆಡ್ ಪಾರ್ಟ್ನ ಅಬ್ಸರ್ವ್ ಮಾಡಬೇಕು. ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ ಇದ್ದಾಗ ಅದು ಆಪೋಸಿಟ್ ಸೈಡಲ್ಲೇ ಅದು ಶೇಡ್ ಆಗಿದೆ ಪಾರ್ಟು. ಸೊ ಹಂಗೆ ತಗೊಂಡಾಗ ಇಲ್ಲಿ ಕೂಡ ನಮಗೆ ಡಯಾಗ್ನಲಿ ಆಪೋಸಿಟ್ ಸೈಡ್ ಆದಂತಹ ಇಲ್ಲಿಗೆ ಶೇಡ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಸಿ ಇಸ್ ದ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 64. ದ ಆನ್ಸರ್ ಈಸ್ ಎಸ್. ಸಿ ಇಸ್ ದ ಆನ್ಸರ್. ಸೊ ಡೈರೆಕ್ಷನ್ಸ್ ಅಂತ ತಗೊಂಡಾಗ ಹೌದು, ಮೋಸ್ಟ್ ಆಫ್ ಆಲ್ ಆರ್ ಕರೆಕ್ಟ್, ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಬಟ್ ಒಂದು ಎಕ್ಸ್ಟ್ರಾ ಪಾರ್ಟ್ ಬಂದಿದೆ ಡಿ ಅಲ್ಲಿ. ಆ್ಯಂಡ್ ಇಲ್ಲಿ ಸ್ವಲ್ಪ ನಮಗೆ ಆ ಶೇಪೇ ಸರಿ ಇಲ್ಲ. ಮೀನ್ಸ್ ಈ ಒಂದು ಟ್ರಯಾಂಗಲ್ ಇದೆಯಲ್ಲ, ಇದು ಉಲ್ಟಾ ಬರಬೇಕಿತ್ತು. ಸೊ ದಿಸ್ ಈಸ್ ಆಲ್ಸೋ ನಾಟ್. ಸೊ ಈ ಎ ಮತ್ತು ಸಿ ಅಲ್ಲಿ ಮಾತ್ರ ಇವಾಗ ನೀವು ಅಬ್ಸರ್ವ್ ಮಾಡಬೇಕು ಏನು ಅದರಲ್ಲಿ ಡಿಫ್ರೆನ್ಸ್ ಆಗಿದೆ ಅಂತ. ಸೊ ಇಲ್ಲಿ ನೀವು ಡಿಫ್ರೆನ್ಸ್ನ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ, ಈ ಒಂದು ಪಾರ್ಟ್ ಅಲ್ವಾ, ಅದು ಉಲ್ಟಾ ಆಗಿದೆ. ಸೊ ಅದರಲ್ಲಿ ಇಲ್ಲಿದೆ ಸಿ ಆಪ್ಷನಲ್ಲಿ, ಇಲ್ಲಿ ಎ ಅಲ್ಲಿ ಈ ಕಡೆ ಇದೆ. ಸೊ ಈಗ ನಮಗೆ ಯಾವ ಕಡೆ ಬರಬೇಕು ಅದು ಇಂಪಾರ್ಟೆಂಟ್. ಸೊ ಇದು ನೋಡಿ, ಅಬ್ಸರ್ವ್ ಮಾಡಿ, ಡಯಾಗ್ನಲಿ ಆಪೋಸಿಟ್ ಸೈಡ್ಸಲ್ಲಿ ಆಪೋಸಿಟ್ ಇದೆ. ಸೊ ಇಲ್ಲಿ ಈ ಸೈಡ್ ಇದೆ, ಹಂಗಾರೆ ಇಲ್ಲಿ ಯಾವ ಸೈಡ್ ಇರಬೇಕು? ಈ ಸೈಡ್ ಇರಬೇಕು, ನಾಟ್ ದಿಸ್ ಸೈಡ್, ಈ ಸೈಡೇ ಇರಬೇಕು. ಸೊ ಹಾಗಾಗಿ ನಮಗೆ ಸಿ.
ಸೊ ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ನು ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ ಚೆನ್ನಾಗಿ. ಬರೀ ಆಪೋಸಿಟ್ ಸೈಡ್ಸ್ ಮೇಲೆ ಕೆಳಗಡೆ ಅಷ್ಟೇ ಇಲ್ಲ, ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ ಯಾವಾಗಲೂ ಸಾಮಾನ್ಯ ಸೇಮ್ ಇರುತ್ತೆ. ಓಕೆ, ಅಪರೂಪಕ್ಕೊಮ್ಮೆ ಮಾತ್ರ ಮೇಲ್ಗಡೆ ಕೆಳಗಡೆದು ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 65. 65 ಆನ್ಸರ್ ಇಸ್ ಎ. ಸೊ ಇಲ್ಲೂ ಕೂಡ ಡಯಾಗ್ನಲಿ ಆಪೋಸಿಟ್ ಸೈಡ್ಸ್, ಅದು ಈ ಸೈಡ್ ಕಾರ್ನರ್ ಕವರ್ ಆಗಿದೆ, ಇದು ಈ ಸೈಡ್. ಸೊ ಇದು ಈ ಸೈಡ್ ಅಂದರೆ ಇಲ್ಲೂ ಕೂಡ ಈ ಸೈಡೇ ಬರಬೇಕು ಕಾರ್ನರ್. ಸೊ ಆ ಥರ ತೊಗೊಂಡಾಗ ನಮಗೆ ಎ ಒಂದೇ ಆಪ್ಷನ್ ಸಿಗೋದು, ಇನ್ಯಾವುದು ಕೂಡ ಇಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಈ ಥರ ಇದ್ದರೆ ಇಲ್ಲಿ ನೋಡು ಯಾವ ಥರ ಇರಬೇಕು, ಈ ಥರನೇ ಇರಬೇಕಲ್ವಾ. ಸೊ ಹಾಗಾಗಿ ದಿಸ್ ಪಾರ್ಟ್ ಇಸ್ ಶೇಡೆಡ್ ಕೂಡ. ಸೊ ಹಿಂಗೆ ಇರಬೇಕಾಗತ್ತೆ, ಅದಕ್ಕೋಸ್ಕರ ಆನ್ಸರ್ ಎ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 66. ಸೊ 66ಗೆ ಏನು ಆನ್ಸರು? ಎಸ್, ಬಿ. ಸೊ ಇದು ಆಲ್ರೆಡಿ ನಿಮಗೆ ಮೇ ಬಿ ಬಂದಿತ್ತು, ತುಂಬ ವರೀಸ್ ಏನಿಲ್ಲ ಇದು ಡ್ರಾಯಿಂಗಿಗೆ. ಸೊ ಹಾಗಾಗಿ ಇದು ಆನ್ಸರ್ ಯಾವುದಾಗುತ್ತೆ? ಬಿ ಆಗುತ್ತೆ. ನೀಟಾಗಿ ಡ್ರಾ ಮಾಡಿದ್ರೆ ನೋಡಿ ಬಿ ಆಗುತ್ತೆ, ಇನ್ಯಾವುದು ಕೂಡ ಆಗೋದಿಲ್ಲ, ಡೈರೆಕ್ಷನ್ಸ್ ವೈಸ್ ತೊಗೋಬೇಕಾಗತ್ತೆ, ಹಾಗಾಗಿ ಬಿ. ಸೊ ನೆಕ್ಸ್ಟ್ ಒನ್ 67. ಸೊ 67ಗೆ ನೀವು ಇಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಒಳಗಡೆ ಇನ್ನರ್ ಸೈಡ್ ಸ್ಕ್ವೇರ್ ಇದೆ. ಓಕೆ, ಆ್ಯಂಡ್ ಇದು ಡೈಮಂಡ್ ಶೇಪಲ್ಲಿದೆ, ಬಟ್ ಫುಲ್ ಕವರ್ ಆಗಿಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು, ಫುಲ್ಲು ಕವರ್ ಆಗಿಲ್ಲ. ಸೊ ಈ ಥರ ಆಪ್ಷನ್ಸ್ನ ನೋಡಿದಾಗ ಡೈರೆಕ್ಷನ್ಸ್ ವೈಸು ನಮಗೆ ಕಾಂಪಿಟೇಷನ್ ಇದೆಯಾ ಇದರಲ್ಲಿ? ಕಾಂಪಿಟೇಷನ್ನೇ ಇಲ್ಲ. ಸೊ ಆನ್ಸರ್ ಸಿ ಅಷ್ಟೇ. ಈ ಡೈರೆಕ್ಷನಲ್ಲಿ ಇರುವಂಥದ್ದು ಯಾವುದೂ ಇಲ್ಲ, ಇದು ಒಂದೇ ಇರೋದು. ನೆಕ್ಸ್ಟ್ ಕ್ವಶನ್ ನಂಬರ್ 68. ಇಲ್ಲಿ ಕೂಡ ಡಯಾಗ್ನಲಿ ಆಪೋಸಿಟ್ ಸೈಡ್ ಈಕ್ವಲ್. ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ ಆರ್ ನಾಟ್ ಆಪೋಸಿಟ್. ಓಕೆ, ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ ಆರ್ ಸೇಮ್. ಸೊ ಇಲ್ಲಿ ಹೇಗಿದೆ ಕ್ವಶನ್ ಫಿಗರಲ್ಲಿ? ಇಲ್ಲೂ ಅದೇ ಥರ ಇದೆ. ಸೊ ಇಲ್ಲಿ ಹೇಗಿದೆ ಅದೇ ಥರ ಇಲ್ಲೂ ಇರಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಟೂ ಲೈನ್ಸ್ ಇದೆ, ಅಬ್ಸರ್ವ್ ಮಾಡ್ಬೋದು ನೀವು. ಆ್ಯಂಡ್ ಎಂಡ್ ಇನ್ ದ ಮಿಡಲ್ ಇಟ್ ಹ್ಯಾಸ್ 1 ಲೈನ್, ಅದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಈ ಥರ ಬಂದಾಗ ನಮಗೆ ಆನ್ಸರ್ ಏನಾಗುತ್ತೆ 68ಗೆ? ಎಸ್, ಅಬ್ಸಲ್ಯೂಟ್ಲಿ ಎ. ಏನೇ ಆಗೋದು, ಅಲ್ಲಿರೋದು ಡೈರೆಕ್ಷನ್ ನಮಗೆ ಡೈರೆಕ್ಷನ್ ವೈಸ್ ಬಂದರೆ ಎ ಮತ್ತು ಬಿ. ಸೊ ಫಸ್ಟ್ ಇದರಲ್ಲಿ ಡೈರೆಕ್ಷನ್ನೇ ನೋಡಬೇಕಾಗಿರೋದು, ಎ ಮತ್ತು ಬಿ ಎರಡೇ ಆಪ್ಷನ್ನು. ಬಟ್ ಅದರಲ್ಲಿ ಲೈನ್ಸ್ ಒಳಗಡೆ ಇಂಟರ್ಲಾಕ್ ಆಗಿರೋ ಲೈನ್ಸ್ಗಳನ್ನ ಅಬ್ಸರ್ವ್ ಮಾಡಿದಾಗ ನಿಮಗೆ ಪಾರ್ಲರ್ ಲೈನ್ಸ್ಗಳನ್ನ ಈ ಥರ ಆನ್ಸರ್ ಸಿಗುತ್ತೆ, ಎ. ಸೊ ನೆಕ್ಸ್ಟು 69. ಆನ್ಸರ್ ಇಸ್ ಸಿ ಇಸ್ ದ ಆನ್ಸರ್. ಡೈರೆಕ್ಷನ್ಸ್ ವೈಸ್ ತೊಗೊಂಡ್ರೆ ಅದು ಒಂದೇ ನಮಗೆ ಆನ್ಸರ್ ಸಿಗೋದು. ಈ ಒಂದು ಟ್ರಯಾಂಗಲ್ ಇದೆಯಲ್ಲ, ಈ ಟ್ರಯಾಂಗಲ್ ಡೈರೆಕ್ಷನ್ ಅಬ್ಸರ್ವ್ ಮಾಡಿದ್ರೆ ಸಾಕು, ನಮಗೆ ಸಿ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಒನ್ 70. ಓಕೆ, 70ಯಲ್ಲಿ ಆನ್ಸರ್ ಯಾವುದು? ಎಸ್, 70 ಆನ್ಸರ್ ಈಸ್ ಬಿ. ಕಂಪ್ಲೀಷನ್ ಆಫ್ ದಿಸ್ ಲೈನ್ ಯು ಹ್ಯಾವ್ ಟು ಅಬ್ಸರ್ವ್ ಇಯರ್. ಸೊ ಈ ಕಂಪ್ಲೀಷನ್ ಇಲ್ಲಿ ಆ್ಯಂಡ್ ಈ ಕಂಪ್ಲೀಷನ್ ಇಲ್ಲಿ. ಸೊ ಆ ಥರ ತೊಗೊಂಡಾಗ ನೋ ಆನ್ಸರ್ ಇಸ್ ಬಿ. ಆ್ಯಂಡ್ ಇಲ್ಲಿ ಒಳಗಡೆ ಒಂದು ಲೈನು. ಸೊ ಕಾಮನ್ ಆಗಿ ನಿಮಗೆ ಎ ಬಿ ಸಿ ಡಿಯಲ್ಲಿ 3 ಲೈನ್ ಇದೆ, ಬಟ್ ಇಲ್ಲಿ ನಿಮಗೆ ಡಬಲ್ ಲೈನ್ ಪಾರ್ಲರ್ ಲೈನ್ ಇದೆಯಲ್ಲ, ಅದನ್ನು ಅಬ್ಸರ್ವ್ ಮಾಡಬೇಕು. ಅದನ್ನು ಅಬ್ಸರ್ವ್ ಮಾಡಿದಾಗ ಬಿ ಅಂತ ನಾವು ಆನ್ಸರ್ ಸಿಗುತ್ತೆ. ಇಲ್ಲಿ ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇಲ್ಲ, ಅದನ್ನು ಅಬ್ಸರ್ವ್ ಮಾಡಬೇಕು. ಆಪೋಸಿಟ್ ಸೈಡ್ ಅಪ್ಪರ್ ಆ್ಯಂಡ್ ಡೌನ್ ಪಾರ್ಟ್ ಈಸ್ ಸೇಮ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 71. ಆನ್ಸರ್ ಇಸ್ 71 ಎ. ಸೊ ಡೈರೆಕ್ಷನ್ಸ್ ವೈಸ್ ಅಂತ ತಗೊಂಡ್ರೆ ಎಲ್ಲ ಕೂಡ ಸೇಮ್ ಡೈರೆಕ್ಷನಲ್ಲೇ ಇದೆ, ಹೌದಾ? ಸೊ ಇಲ್ಲಿ ಈ ಲೈನು ತಗೊಂಡ್ರೆ ಎ ಮತ್ತು ಡಿಯಲ್ಲಿ ಮಾತ್ರ ಕಾಂಪಿಟೇಷನ್, ಬಟ್ ಡಿಯಲ್ಲಿ ಟ್ರಯಾಂಗಲ್ ಇಲ್ವಲ್ಲ, ಹೌದಾ? ಸೊ ಹಾಗಾಗಿ ಎ ಇಸ್ ದ ಆನ್ಸರ್. ನೆಕ್ಸ್ಟ್ 72. ಸೊ ಡೈರೆಕ್ಷನ್ಸ್ ವೈಸ್ ತೊಗೊಂಡ್ರೆ ಸಿ ಮತ್ತು ಡಿ ಎರಡರಲ್ಲೇ ಕಾಂಪಿಟೇಷನ್ ಬರೋದು 72ಗೆ, ಬಟ್ ದ ಆನ್ಸರ್ ಇಸ್ ಡಿ. ಬಿಕಾಸ್ ಇಲ್ಲಿ ಇದು ಒಂದು ಸರ್ಕಲ್ಗೆ ಟಚ್ ಆಗಿರಬೇಕದು ಟ್ರಿಯಾಂಗಲ್. ಸೊ ಹಾಗಾಗಿ ಡಿ. ಸಿ ಎಲ್ಲಿ ಟಚ್ ಆಗಿಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು ಅದನ್ನು.
ಜಸ್ಟ್ ಸಿಂಪಲ್ ಡಿಫ್ರೆನ್ಸ್ ಇರುತ್ತೆ. ನಿಮಗೆ ಟೆನ್ಷನ್, ಈಗ ಕೂಲಾಗಿದ್ದೀರಾ ಲೆಸನ್ಸ್ನ ಕೇಳಬೇಕಾದ್ರೆ ಆರಾಮಾಗಿ ಆನ್ಸರ್ ಮಾಡ್ತೀರಾ. ಬಟ್ ಎಕ್ಸಾಮಲ್ಲಿ ಏನಾಗುತ್ತೆ ಗೊತ್ತಾ, ಎಕ್ಸಾಮ್ ಟೆನ್ಷನ್ನೇ ಇರುತ್ತಲ್ಲ, ಆ ಟೆನ್ಷನ್ನೇ ನಮಗೆ ಕರೆಕ್ಟಾಗಿ ಆನ್ಸರ್ನ ಹುಡ್ಕೋದಿಕ್ಕೆ ಬಿಡಲ್ವಂತೆ. ಸೊ ಯಾರೇ ಆಗಿರ್ಬೋದು, ಅಪ್ಪ ಅಮ್ಮನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಅವರಲ್ಲಿ ಟೀಚರ್ಸೇ ಆಗಿರ್ಬೋದು, ನಮ್ಮ ಸುತ್ತಮುತ್ತ ಇರೋರು ಯಾರೇ ಆಗಿರ್ಬೋದು, ಕೋಪ ಬಂದಾಗ ಕರೆಕ್ಟಾಗಿ ಡಿಸಿಷನ್ಸ್ನ ಮಾಡೋದಕ್ಕೆ ಆಗೋದಿಲ್ಲ. ಸೊ ಡಿಸಿಷನ್ ಮೇಕಿಂಗಲ್ಲಿ ಏನಾಗುತ್ತೆ, ರಾಂಗ್ ಆಗುತ್ತೆ. ಟೆನ್ಷನ್ ಇದ್ದಾಗ, ಕೋಪ ಬಂದಾಗ, ಸೊ ಈ ಥರ ತುಂಬ ಖುಷಿಯಾದಾಗ, ಓವರ್ ಕಾನ್ಫಿಡೆನ್ಸ್ ಆದಾಗ ಆನ್ಸರ್ಸ್ ರಾಂಗ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಕಾಮ್ ಆ್ಯಂಡ್ ಕೂಲಾಗಿರಬೇಕು ಆನ್ಸರ್ ಮಾಡಬೇಕಾದ್ರೆ. ಸೊ ಸ್ಮಾಲ್ ಮಿಸ್ಟೇಕ್ಸ್ ಅವಾಗ ಕಾಣುತ್ತೆ, ನಿಮಗೆ ಡಿಫ್ರೆನ್ಸಸ್ ಕಾಣುತ್ತೆ, ಅವಾಗ ನೀವು ಆನ್ಸರ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ 73. ಸೊ 73ಗೆ ನಾವು ಆನ್ಸರ್ನ ನೋಡೋದಾದರೆ, ಎಸ್, ವಾಟ್ ಇಸ್ ದ ಆನ್ಸರ್? ಎ. ಸೊ ಯಾಕೇನು ಮಿಕ್ಕಿದಲ್ಲ, ಸ್ವಲ್ಪ ಇಲ್ಲಿ ಕಾಂಪ್ಲಿಕೇಟೆಡ್ ಅಂತ ಅನ್ನಿಸ್ತಿದೆ, ಹೌದಾ ನಿಮಗೆ? ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಸರ್ಕಲ್ನ ಡ್ರಾ ಮಾಡಿ, ಇಲ್ಲಿ ಒಂದು ಈ ಲೈನ್ಸ್ನ ಡ್ರಾ ಮಾಡೋಣ ಆ್ಯಂಡ್ ಇನ್ನರ್ ಸೈಡ್ ಡ್ರಾ ಮಾಡೋಣ. ಸರಿ ಇದೆಯಾ? ಆಲ್ಮೋಸ್ಟ್, ಬಿಕಾಸ್ ನಾನೇನು ಸ್ಕೇಲ್ ಇಟ್ಕೊಂಡಿಲ್ಲ. ಓಕೆ, ಆಲ್ಮೋಸ್ಟ್ ಸೇಮ್ ಡ್ರಾ ಮಾಡಿದ್ದೀನಿ. ಸೊ 73ಗೆ ಆನ್ಸರ್ ಏನು ಅನ್ನಿಸ್ತಾ ಇದೆ, ಹೌದಾ? ಸೊ ಇಲ್ಲಿ ನೋಡಿ, ಈ ಒಂದು ಶೇಪ್ ಆ್ಯಂಡ್ ಈ ಒಂದು ಲೈನು, ಸೊ ಅದು ಒಂದರಲ್ಲೇ ಇರೋದು. ಸೊ ಯಾಕೆ ಬಿ ಇಲ್ಲ? ಇಲ್ಲಿ ನೋಡಿ, ಇದು ಇನ್ನರ್ ಒನ್ ಮೋರ್ ಲೈನ್ ಎಕ್ಸ್ಟ್ರಾ ಬಂದುಬಿಟ್ಟಿದೆ. ಇಲ್ಲಿ ಈ ಒಂದು ಲೈನ್ ಡೈರೆಕ್ಷನ್ ತಪ್ಪಿದೆ, ಹಿಂಗೆ ಬರಬೇಕಿತ್ತು, ಇಲ್ಲಿ ಆ ಲೈನೇ ಇಲ್ಲ. ಸೊ ಹಾಗಾಗಿ ಎ ಇಸ್ ದ ಆನ್ಸರ್. 74, ದ ಆನ್ಸರ್, ವಾಟ್ ಇಸ್ ದ ಆನ್ಸರ್? B. So directions wise all are same. So let us complete the pattern here. Pattern complete ಮಾಡಿದ್ರೆ we'll get the answer. Yes, no? Pattern complete ಮಾಡಿದ ತಕ್ಷಣ ನಮಗೆ ಸಿಗುತ್ತೆ ಆನ್ಸರ್. ಯಾಕೆ ಸಿ ಇಲ್ಲ? ಸೇಮ್ ಇದೆ ಅಲ್ಲ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ದ ಡಿಸ್ಟೆನ್ಸ್ ಇಲ್ಲಿ ಇವೆಲ್ಲ ಸೇಮ್ ಡಿಸ್ಟೆನ್ಸ್ ಎಂಡ್ ಅಪ್ ಆಗಿದೆ. ಇಸ್ ಇಟ್ ಇನ್ ದ ಸೇಮ್ ಡಿಸ್ಟೆನ್ಸ್? ನೋ. ಸೊ ಹಾಗಾಗಿ ಆನ್ಸರ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 75. ವಾಟ್ ಇಸ್ ದ ಆನ್ಸರ್ ಫಾರ್ 75? ಎಸ್, ಆನ್ಸರ್ ಎ, ಆಪ್ಷನ್ ಎ. ಸೊ ಡೈರೆಕ್ಷನ್ಸ್ ವೈಸ್ ಅಂತೂ ಚಿಂತನೆ ಮಾಡೋ ಹಾಗಿಲ್ಲ, ಸೇಮ್ ಇದೆ. ಬಿ ಯಲ್ಲಿ ಒಂದು ಎಕ್ಸ್ಟ್ರಾ ಲೈನ್ ಬಂದಿದೆ, ಸಿ ಯಲ್ಲೂ ಕೂಡ ಒಂದು ಎಕ್ಸ್ಟ್ರಾ ಲೈನ್ ಬಂದು ಈ ಸರ್ಕಲ್ ಎಕ್ಸ್ಟ್ರಾ ಇದೆ, ಸೆಮಿ ಸರ್ಕಲ್ ಎಕ್ಸ್ಟ್ರಾ ಇದೆ, ಆ್ಯಂಡ್ ಇಲ್ಲಿ ಸ್ಕ್ವೇರೇ ಇಲ್ಲ. ಮೈ ಗಾಡ್, ನೋ ಸ್ಕ್ವೇರ್ ಇಲ್ಲ, ಬಟ್ ಒಂದು ಸೆಮಿ ಸರ್ಕಲ್ ಎಕ್ಸ್ಟ್ರಾ ಬಂದಿದೆ. ಸೊ ದಟ್ ಆನ್ಸರ್ ಇಸ್ ಎ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ 76. ವಾಟ್ ಈಸ್ ದ ಆನ್ಸರ್ ಫಾರ್ 76? ಎಸ್, ಆನ್ಸರ್ ಇಸ್, ಗೊತ್ತಾಯ್ತಾ? ಸಿ. ವಾಟ್ ಇಸ್ ದ ಆನ್ಸರ್? ಸಿ. ಯಾಕೆ ಸಿ? ಓಕೆ, ಸೊ ಇಲ್ಲಿ ಎ ಅಲ್ಲಿ ಏನಾಗಿದೆ, ಇಲ್ಲಿವರೆಗೂ ಎಕ್ಸ್ಟ್ರಾ ಲೈನ್ ಬಂದಿದೆ. ಬಿ ಯಲ್ಲಿ ಆ ಲೈನೇ ಇಲ್ಲ. ಸಿ ಯಲ್ಲಿ ಏನಾಗಿದೆ, ಇಲ್ಲಿವರೆಗೂ ಡಿ ಯಲ್ಲಿ ಇಲ್ಲಿವರೆಗೂ ಎಕ್ಸ್ಟ್ರಾ ಲೈನ್ ಬಂದಿದೆ. ಅಲ್ಲಿಗಂಟ ಬರಬಾರ್ದು, ನಮಗೆ ಫಸ್ಟ್ ಸರ್ಕಲ್ಗೆ ಎಂಡ್ ಅಪ್ ಆಗಿಬಿಡಬೇಕು. ಸೊ ಹಾಗಾಗಿ ಸಿ ಇಸ್ ದ ಆನ್ಸರ್. ಅಂಡ್ ದ ನೆಕ್ಸ್ಟ್ ಕ್ವಶನ್ ನಂಬರ್ 77. ದ ಆನ್ಸರ್ ಇಸ್, ಎಸ್, ದ ಆನ್ಸರ್ ಇಸ್ ಬಿ. ಯಾಕೆ ಬಿ ಅಲ್ವಾ? ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ ಆರ್ ಆಪೋಸಿಟ್ಲಿ ಸೇಮ್. ಓಕೆ, ಸೊ ಇಲ್ಲಿ ಏನಾಗಿದೆ, ಯು ಆರ್ ಹ್ಯಾವಿಂಗ್ ಸ್ಟ್ಯಾಂಡಿಂಗ್ ಲೈನ್ ವಿತ್ 0 0, ಆ್ಯಂಡ್ ಹಿಯರ್ ಯು ಆರ್ ಹ್ಯಾವಿಂಗ್ ಸ್ಲೀಪಿಂಗ್ ಲೈನ್. ಹಿಯರ್ ಆಲ್ಸೋ ಯು ಟು ಗೆಟ್ ಸ್ಲೀಪಿಂಗ್ ಲೈನ್ ವಿತ್ ಪ್ಲಸ್ ಮಾರ್ಕ್. ಓಕೆ, ಸ್ಲೀಪಿಂಗ್ ಲೈನ್ ಜೊತೆಗೆ ಒಂದು ಪ್ಲಸ್ ಮಾರ್ಕ್ ಇರಬೇಕಾಗುತ್ತೆ. ಸೊ ಆ ಥರ ಇರೋದು ನಮಗೆ ಯಾವುದು? ಹೌದು, ಪ್ಲಸ್ ಮಾರ್ಕ್ ಇದು, ಸ್ಲೀಪಿಂಗ್ ಲೈನ್ ಇರೋದು ಬಿ ಒಂದೇ. ಸೊ ಹಾಗಾಗಿ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ 78. ಡೋಂಟ್ ಗೆಟ್ ಕನ್ಫ್ಯೂಸ್, ಜಸ್ಟ್ ಕಂಪ್ಲೀಟ್ ದ ಪ್ಯಾಟ್ರನ್. ಕನ್ಫ್ಯೂಷನ್ ಆಗೋಕ್ಕೆ ಹೋಗ್ಬೇಡಿ, ಪ್ಯಾಟ್ರನ್ನ ಕಂಪ್ಲೀಟ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆನಾ? ನೋಡಿದ ತಕ್ಷಣ ಏನಪ್ಪ ವಿಚಿತ್ರವಾಗಿ ಕೊಟ್ಟಿದ್ದಾರಲ್ಲ, ಹೇಗಿದು, ಹಿಂಗೆ ಕಂಪ್ಲೀಟ್ ಮಾಡೋದು ಅಂತ ಅನ್ನಿಸ್ಬಹುದು ನಿಮಗೆ. ತುಂಬ ವಿಚಿತ್ರ ಏನಿಲ್ಲ, ಸ್ವಲ್ಪ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆನ್ಸರ್ ಯಾವುದು ಅಂತ ಹೇಳಿಬಿಟ್ಟು. ಓಕೆನಾ? ಸೊ ವಾಟ್ ಇಸ್ ದ ಆನ್ಸರ್? ಆನ್ಸರ್ ಇಸ್ ಡಿ. ಅಲ್ಲಿ ನಂಬರ್ ಇರೋದನ್ನ ಕನ್ಫ್ಯೂಷನ್ ಆಗಬೇಡಿ. ಓಕೆ, ಆನ್ಸರ್ ಇಸ್
D. And the next question number 79, the answer is, yes, the answer is D. ಯಾಕೆ 79ಗೆ D? ಡೈರೆಕ್ಷನ್ಸ್ ಅಂತೂ ಸೇಮ್ ಇದೆ. ಎ ಅಲ್ಲಿ this one is different. B option ಅಲ್ಲಿ extra continuation of lines, and C ಅಲ್ಲಿ this one is not correct. D is the answer. So 80, question number 80, the answer is yes. See, ಕನ್ಫ್ಯೂಷನ್ ಆಗೋದು ಬೇಡ ಮಕ್ಕಳ, ಜಸ್ಟ್ ಡ್ರಾ ಮಾಡಿ ಅದನ್ನು, ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಕಂಟಿನ್ಯೂಷನ್ ಅದು ಅಲ್ಲಿಗೆ ಕಂಟಿನ್ಯೂ ಆಗಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ದೀರಾ ಅನ್ಕೋತೀನಿ ನೀವು. ಸೊ ಲಾಂಗೆಸ್ಟ್ ಲೈನ್ ಬರ್ತಾ ಇದೆ. ಸೊ ಆಪೋಸಿಟ್ ಒಂದು ಪ್ಯಾರಲಲ್ ಲೈನ್ಗಳು ಬರ್ತಿದೆ ಅಂತಲೂ ಅನ್ಬೋದು ನೀವು. ಸೊ ಇಲ್ಲಿ ಈ ಥರ ಕಂಪ್ಲೀಟ್ ಆಗಬೇಕು. ಆ್ಯಂಡ್ ಒನ್ ಸರ್ಕಲ್ ಇಸ್ ಕಂಪ್ಲೀಟಿಂಗ್ ಎವ್ರಿವೇರ್, ಒನ್ ಸರ್ಕಲ್. ಎಸ್ ನೋ? ಸೊ ಹಾಗಾಗಿ 80ಗೆ ಆಪ್ಷನ್ ಇಸ್ ಸಿ. And the last two questions now we are looking. So last two questions ಅಲ್ಲಿ let us draw this. ನಿಮಗೆ ಡೈರೆಕ್ಷನ್ಸ್ ವೈಸ್ ತಗೊಂಡಾದಾಗ ಸಿ ಮತ್ತು ಎಲ್ಲ ಡೈರೆಕ್ಷನ್ಸು ಸೇಮ್ ಇದೆ. ನೋ, ಡೈರೆಕ್ಷನ್ಸ್ ಏನು ವರೀಸ್ ಮಾಡೋ ಹಾಗಿಲ್ಲ. ಬಟ್ ಇಲ್ಲಿ ನೀವು ಸರ್ಕಲ್ನ ಅಬ್ಸರ್ವ್ ಮಾಡಿದ್ರೆ ಸ್ಮಾಲ್ ಸರ್ಕಲ್ ಇನ್ಸೈಡ್ ಇರೋದು. ಸೊ ಹಾಗಾಗಿ ಸಿ ಮತ್ತು ಡಿ ಎರಡೇ ನಮಗೆ ಸಿಗೋದು. ಸೊ ಅದರ ನೆಕ್ಸ್ಟು ನಾವು ಶೇಡೆಡ್ ಪಾರ್ಟ್ನ ಅಬ್ಸರ್ವ್ ಮಾಡಿದಾಗ, ಸೊ ಇಲ್ಲಿ ಅನ್ಶೇಡೆಡ್, ಶೇಡೆಡ್. ಸೊ ಹಾಗಾಗಿ ಮತ್ತೆ ಇಲ್ಲಿ ಅನ್ಶೇಡೆಡ್ ಬಂದು ಶೇಡೆಡ್ ಬರಬೇಕು. ಸೊ ಹಾಗಾಗಿ ಅಲ್ಲಿರೋದು ಡಿ ಮಾತ್ರ ಅಲ್ವಾ, ಶೇಡೆಡ್ ಆ್ಯಂಡ್ ಅನ್ಶೇಡೆಡ್ ತೊಗೋಬೇಕಾಗಿರೋದ್ರಿಂದ. ಸೊ ಡಿ ಇಸ್ ದ ಆನ್ಸರ್. ಎ ಬಿ ಆಗೋಕ್ಕೆ ಚಾನ್ಸೇ ಇಲ್ಲ, ಅಬ್ಸರ್ವ್ ಮಾಡಿದ್ದೀರ ನೀವು, ನಾನೇನು ಎಕ್ಸ್ಪ್ಲನೇಷನ್ ಮಾಡೋದು ಬೇಡ. ಸಿ ಮತ್ತು ಡಿ ಅಲ್ಲಿ ಡಿಫರೆನ್ಸ್ ಇರೋದು ನಮಗೆ ಶೇಡೆಡ್ ಆ್ಯಂಡ್ ಅನ್ಶೇಡೆಡ್ ಸರ್ಕಲ್ ಮಾತ್ರ, ಅದು ಡಾಟೆಡ್ ಒನ್ ಮಾತ್ರ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 82, ದ ಲಾಸ್ಟ್ ಕ್ವಶನ್ ಇನ್ ದಿಸ್ ಲೆಸನ್. ಸೊ ಈ ಲೆಸನ್ನಲ್ಲಿ ಲಾಸ್ಟ್ ಕ್ವಶನ್ 82ಗೆ what is the answer? Yes, the answer is C. What is the answer? C is the answer. ಸೊ ಇಲ್ಲಿ ನಮಗೆ ಆಪೋಸಿಟ್ ಸೈಡ್ಸ್ ಎರಡಲ್ಲೂ ಕೂಡ ಸರ್ಕಲ್ ಕಂಪ್ಲೀಷನ್ಸ್ ಮೀನ್ಸ್ ಇಟ್ಸ್ ನಾಟ್ ಸರ್ಕಲ್ ಕಂಪ್ಲೀಷನ್, ಆರ್ಕ್ ಆಫ್ ಅ ಸರ್ಕಲ್ ಅಪ್ಪರ್ ಸೈಡ್, ಡೌನ್ ಸೈಡ್ ಆಲ್ಸೋ ಲೈಕ್ ಕಂಪ್ಲೀಷನ್ ಆಫ್ ಅ ಸರ್ಕಲ್ಗೆ ಹೆಲ್ಪ್ ಆಗುವಂಥ ಆರ್ಕ್ ಇದೆ. ಸೊ ದೆನ್ ಒಂದು ಸ್ಕ್ವೇರ್ಗೆ ಕಂಪ್ಲೀಷನ್ ಆಗುವಂಥದ್ದು, ಆ್ಯಂಡ್ ದೆನ್ ಎರಡು ಸ್ಲ್ಯಾಂಟಿಂಗ್ ಲೈನ್ಸ್ ಬೇಕು. ಸೊ ಯಾಕೆ ಇನ್ನು 3 ಆಗೋದಿಲ್ಲ ಅಂತ ನೋಡಿದಾಗ, ಇಲ್ಲಿ ಎ ಅಲ್ಲಿ ಇನ್ನರ್ ಸೈಡ್ ಇಲ್ಲಿ ಬಂದು ಸ್ಕ್ವೇರ್ ಇದೆ, ಇಲ್ಲಿ ಸ್ಕ್ವೇರ್ ಆ್ಯಂಡ್ ಸರ್ಕಲ್ ಇದೆ, ಆ್ಯಂಡ್ ಸ್ಕ್ವೇರ್ ಸರ್ಕಲ್ಗೆ ಕಂಪ್ಲೀಷನ್ ಆಗೋ ಲೈನ್ಸ್ಗಳಿದ್ದಾವೆ. ಸೊ ಇಲ್ಲಿ ಯಾವುದು ಆಪ್ಷನ್ ಡಿ ಅಲ್ಲಿ ನಮಗೆ ಇಲ್ಲೊಂದು ಸ್ಕ್ವೇರ್ ಕಂಪ್ಲೀಷನ್ ಲೈನೇ ಇಲ್ಲ, ಆ್ಯಂಡ್ ಇಲ್ಲಿದೆ ಆಪೋಸಿಟ್, ಮೀನ್ಸ್ ಡೈರೆಕ್ಷನ್ ಚೇಂಜ್ ಆಗಿದೆ ಅನ್ಬೋದು ನಾವು ಡಿ ಅಲ್ಲಿ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇವತ್ತಿಗೆ ಈ ಲೆಸನ್ ಕೂಡ ಮುಗೀತು. ಪ್ಯಾಟ್ರನ್ ಕಂಪ್ಲೀಷನ್ ಫಿನಿಶ್ಡ್. ಸೊ ನೆಕ್ಸ್ಟ್ ನಮಗಿರೋದು ಯಾವುದು? 4th ಲೆಸನ್, ಫಿಗರ್ ಸೀರೀಸ್ ಕಂಪ್ಲೀಷನ್. ಆಡ್ ಮ್ಯಾನ್ ಔಟ್ ಆಗಿದೆ, ಫಿಗರ್ ಮ್ಯಾಚಿಂಗ್ ಆಗಿದೆ, ಪ್ಯಾಟ್ರನ್ ಕಂಪ್ಲೀಷನ್ ಆಗಿದೆ, ಇನ್ನು ನೆಕ್ಸ್ಟು ಫಿಗರ್ ಸೀರೀಸ್ ಕಂಪ್ಲೀಷನ್. ಸೊ ಇದೀಗೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಇವತ್ತಿಗೆ 6 ಕ್ಲಾಸಸ್ ಕಂಪ್ಲೀಟ್ ಆಗಿದೆ. ಸೊ 6ಅಲ್ಲಿ 3 ಲೆಸನ್ಸ್ ಕಂಪ್ಲೀಟ್ ಆಗಿದೆ. ಈಗ 4th ಒನ್ ಮಾಡ್ತಾ ಇದ್ದೀವಿ. ಇದು ಅಷ್ಟೇ 4th ಲೆಸನ್ನು ಜಸ್ಟ್ ಇನ್ನು 2 ಕ್ಲಾಸಲ್ಲಿ ಕಂಪ್ಲೀಟ್ ಆಗುತ್ತೆ. ನಾನು ಕಂಪ್ಲೀಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ನೆಕ್ಸ್ಟ್ ಅದನ್ನು ನೀವು ಬುಕ್ ತೆಗೆದು ಓಪನ್ ಮಾಡಿ ಅಲ್ಲೂ ಕೂಡ ಡೌಟ್ನ ಬರ್ದಲ್ಲೇ ಇವು ವಿತ್ ಯೋರ್ ಕಾಮನ್ ಸೆನ್ಸ್ ಅಬ್ಸರ್ವೇಷನಿಂದ ಕಂಪ್ಲೀಟ್ ಮಾಡೋದು. ಎಲ್ಲ ಕ್ವಶನ್ಸು ನಿಮ್ಮ ಬುಕ್ಕಲ್ಲಿರುವಂತಹ ಆ ಚಾಪ್ಟರ್ಗೆ ಸಂಬಂಧಪಟ್ಟಿದಂತಹ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡೋದೇ ಮೇನ್ ಥಿಂಗ್ ಆಗುತ್ತೆ. ಸೊ ನಾವು ಅದೇ ಎಕ್ಸಾಮ್ ಬರೋಷ್ಟೊತ್ತಿಗೆ ನಾನು ಗ್ಯಾರಂಟಿ ಎಲ್ಲ ಲೆಸನ್ಸ್ನು ಮುಗಿಸ್ಕೊಡ್ತೀನಿ. ಸೊ ಈಗ ಯಾವ ಮಂತು? ನಾವು ಜುಲೈಯಲ್ಲಿದ್ದೀವಿ. ಸೊ ಆಗಸ್ಟಲ್ಲಿ ಮೇ ಬಿ ನಿಮಗೆ ಈ ಚಾಪ್ಟರ್ ಪೂರ ಮೆಂಟಲ್ ಎಬಿಲಿಟಿ ಚಾಪ್ಟರ್ಸ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಅಂದ್ಕೊಳ್ತೀನಿ. ಆ್ಯಂಡ್ ದೆನ್ ಸೆಪ್ಟೆಂಬರ್ ಮಿಡಲ್ ಆಫ್ ದ ಮಂತ್ ಅಷ್ಟೊತ್ತಿಗೆ ನಿಮಗೆ ಪ್ಯಾಸೇಜ್ ಕಂಪ್ಲೀಟ್ ಆಗುತ್ತೆ. ದೆನ್ ಮ್ಯಾಥ್ಸ್ ಮಾತ್ರ ಇರುತ್ತೆ ನಿಮಗೆ. ಈ ಸತಿ ಎಕ್ಸಾಮು 2025 ಡಿಸೆಂಬರಲ್ಲೇ ಬಂದುಬಿಟ್ಟಿದೆ, ಬೇಗನೆ ಬಂದಿದೆ. ಸೊ ಸೆಪ್ಟೆಂಬರ್ ಹಾಫ್ ಮಂತ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಪೂರ ನೀವು
ಮ್ಯಾಥ್ಸ್ನ ಮಾಡಿ ಆ್ಯಂಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಓಕೆನಾ? ಮೇಯ್ನಾಗಿ ಎಲ್ಲ ಲೆಸನ್ಸ್ ಕಂಪ್ಲೀಟ್ ಆದ ತಕ್ಷಣ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು. ಆ್ಯಂಡ್ ನಾನು ಕೂಡ ಒಂದಷ್ಟು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಕೂಡ ಮಿಸ್ ಮಾಡೋದಲ್ಲೇ ವಾಚ್ ಮಾಡಿ. ಆ್ಯಂಡ್ ನೀವು ಮೇಯ್ನಾಗಿ ಈ ಒಂದು ಹಾಫ್ ಆನ್ ಅವರ್ ಟು 1 ಅವರ್ ಲೆಸನ್ನ ನೋಡೋದಷ್ಟೇ ಅಲ್ಲ, ಅದರ ನೆಕ್ಸ್ಟ್ 1 ಅವರ್ ಟು 2 ಅವರ್ಸ್ ನೀವು ಕೂತ್ಕೊಂಡು ಈ ಲೆಸನ್ಸ್ ಮೇಲೆ ನೀವು ನಿಮ್ಮ ಬುಕ್ ತೆಗೆದು ವರ್ಕೌಟ್ ಮಾಡಬೇಕು. ಓಕೆ? ಆ್ಯಂಡ್ ಒನ್ ಮೋರ್ ಥಿಂಗ್ ಮಕ್ಕಳ, ಸೊ ನಿಮ್ಮ ಕ್ಲಾಸಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಅಲ್ಲ. ಸೊ 4th 5th ಈಗ ಇದನ್ನು 4th ಸ್ಟ್ಯಾಂಡರ್ಡ್ ಅವರು ಕೂಡ ನೋಡಬಹುದು. ಏನು ವರೀಸ್ ಇಲ್ಲ. ಅವರು ಕೂಡ ಪ್ರಾಕ್ಟೀಸ್ ಆಗುತ್ತೆ, ಡಬಲ್ ಟೈಮ್ ಪ್ರಾಕ್ಟೀಸ್ ಆಗುತ್ತೆ. 5th ಇನ್ನೂ ಒಂದ್ಸತಿ ನೋಡಿಬಿಟ್ಟು ಮತ್ತೆ ನವೋದಯ ಎಕ್ಸಾಮ್ಗೆ ರೆಡಿಯಾಗಿ. ಸೊ ಈಗ ಕಾನ್ಸೆಪ್ಟ್ಗಳು ಕೆಲವು ಅರ್ಥ ಆಗೋದಿಲ್ಲ ಮ್ಯಾಥ್ಸಲ್ಲಿ, ಬಟ್ 5th ಬಂದಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಸೊ 2 ಸತಿ ನೋಡಿದ್ರು ಏನೂ ವರೀಸ್ ಇಲ್ಲ, ನೋಡ್ತೀರಾ. ಆ್ಯಂಡ್ ಮೇಯ್ನಾಗಿ ಇದನ್ನು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ನಂಬರ್ಸ್ನ ಸಾಮಾನ್ಯ ಇಟ್ಕೊಂಡಿದ್ದೇ ಇರ್ತೀರ ನೀವು. ಆರ್ಎಲ್ಸ್ ನಿಮ್ಮ ಕ್ಲಾಸ್ ಟೀಚರ್ಗೆ ಹೇಳಿದ್ರು ಸಾಕು, ಅವರು ಈ ಲಿಂಕನ್ನು ನೀವು ಅವ್ರಿಗೆ ಕಳಿಸಿದ್ರೆ ಆ ಲಿಂಕನ್ನು ಕ್ಲಾಸ್ ಗ್ರೂಪಲ್ಲಿ ಹಾಕ್ತಾರೆ. ಈಗ ಎಲ್ಲರೂ ಸಾಮಾನ್ಯ ಕ್ಲಾಸ್ ಗ್ರೂಪ್ಸು ಆ ಥರ ಎಲ್ಲ ಮೇಂಟೈನ್ ಮಾಡ್ತಾರೆ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ. ಸೊ ಶೇರ್ ಮಾಡಿ, ಓಕೆನಾ? ಶೇರ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ಇದೊಂದು ನಿಮ್ಮೊಬ್ರಿಗೇ ಯೂಸ್ ಆಗಬಾರ್ದು. ಅದರಲ್ಲೂ ಮೇಯ್ನಾಗಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್, ಹಳ್ಳೀಲಿ ಓದ್ತಾ ಇರುವಂತಹ ಮಕ್ಕಳಿಗೆ, ಯಾರಿಗೆ ಟ್ಯೂಷನ್ಸ್ನ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ವೋ ಅವರಿಗೆ ತುಂಬ ಹೆಲ್ಪ್ ಆಗಲೇಬೇಕು. ಅಟ್ಲೀಸ್ಟು ಎಲ್ಲೂ ಟ್ಯೂಷನ್ ಅಟೆಂಡ್ ಮಾಡೋಕ್ಕೆ ಹೋಗಿದವರು ಮನೇಲೇ ಒಂದಷ್ಟು ಕೂತ್ಕೊಂಡು ಲೆಸನ್ಸ್ನ ನೋಡಿ ಅರ್ಥ ಮಾಡಿಕೊಂಡು ಅವರೇ ಓನ್ ಸೆಲ್ಫ್ ಸ್ಟಡಿ ಮಾಡಬಹುದಲ್ವಾ. ಸೊ ಹಾಗಾಗಿ ಪಾಪ ಯಾರಿಗೆ ಸಿಗ್ತಾ ಇಲ್ವೋ ಫೆಸಿಲಿಟಿ ಅವರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಅವರು ಒಬ್ರಿಗೊಬ್ರು ಶೇರ್ ಮಾಡ್ತಾ ಎಲ್ಲರಿಗೂ ತಲುಪುತ್ತೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಇದನ್ನು ಯೂಸ್ ಮಾಡ್ಕೋತಾರೆ ಈ ಲೆಸನ್ಸ್ನೆಲ್ಲ. ಥ್ಯಾಂಕ್ ಯು.